ಅಮೃತಮಯ ಕಲಶ ಕಾವ್ಯಗಳನ್ನು ರಾಜಮಾಂಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧಾಧಿಕಾರದ 16ನೇ ಮಕ್ಕಳ ದ್ರವ್ಯಂ ಸಮಾತರಂ ಪದಾತ್ ತನ್ಮೂಲಾಂ ಬಹುಭಾವಸಂತತಿಮಿಮಾಂ ಉದ್ಧರ್ತು ಕಾಮಃ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಃ ಸಂವಿದ್ಯುತಂ ಏನೋ ಮೂಹಿತಬಂಧವೇಶ ಭಗವಾನ್ ಆತ್ಮಾತ್ಮನಿ ಸೂರ್ಜತಿ. ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಆ ಸ್ವರೂಪ ಪ್ರಾಪ್ತಿಯ ಕಾರಣದಿಂದ ಪರದ್ರವ್ಯಗಳ ಸಂಬಂಧವು ಬಿಟ್ಟು ಹೋಯಿತು, ತನ್ನ ಸಂಬಂಧವು ಉಳಿಯಿತು. ಹೇಗಿದೆ? ಉನ್ಮೂಲಿತ ಬಂಧ. ಜ್ಞಾನಾವರಣಾದಿ ಕರ್ಮರೂಪ ಉದ್ಗಲ ದ್ರವ್ಯದ ಪಿಂಡವನ್ನು ಅದು ಮೂಲ ಸತ್ತಾದಿಂದ ದೂರ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಭಗವಾನ್ ಜ್ಞಾನ ಸ್ವರೂಪವಿದೆ. ಏನು ನೋಡ್ರಿ, ಬಂಧವನ್ನು ಉನ್ಮೂಲಿತಗೊಳಿಸುವಂತಹ ಉಪಾಯ ಒಂದು ಜ್ಞಾನ. ಒಂದು ಜ್ಞಾನ. ಯಾವ ಜ್ಞಾನ? ಜ್ಞಾನ ಯಾವುದು ಬೇರೆ ಅಲ್ಲ, ವರ್ತಮಾನದೊಳಗೆ ಯಾವುದು ಪ್ರಗಟಿದೆಯೋ ಅದೇ ಜ್ಞಾನ. ಜ್ಞಾನ ಮಾತ್ರವಾಗಿ ಉಳಿಯುವುದೇನಿದೆ? ಜ್ಞಾನ ಸಹಜ ಉಳಿಯುವುದೇನಿದೆ? ಅದು ಬಂಧದ ನಿರ್ಮೂಲ ಮಾಡುವಂಥದ್ದಿದೆ, ಉನ್ಮೂಲ ಮಾಡುವಂಥದ್ದಿದೆ. ಸತ್ತಾದಿಂದ ಬಂಧವನ್ನು ನಾಶ ಮಾಡಿಬಿಡುವಂಥದ್ದಿದೆ. ಅರೆ, ನಮಗೆ ಬಂಧದ ಭಯ ಇಲ್ಲ. ಬಂಧದ ಕುರಿತಾಗಿ ಯಾವ ಪ್ರಕಾರ ಪರವಶತೆ ಇದೆ ಅದರದ ಭಾನ ಇಲ್ಲರಿ. ಬಂಧದ ಭಯನೂ ಇಲ್ಲ, ಮೋಕ್ಷದ ಸ್ವರೂಪ ಪರಿಚಯನೂ ಇಲ್ಲ, ಜ್ಞಾನ ಸ್ವಭಾವದ ನಿರ್ಣಯನೂ ಇಲ್ಲ. ಹೀಗಾಗಿ ಅಜೀವದ ನಿರ್ಣಯನೂ ಆಗಿಲ್ಲ ಮತ್ತು ಆಶ್ರವವನ್ನು ತಡೆಯುವಂಥ ಉದ್ಯಮ ನಮ್ಮ ಜೀವನದೊಳಗೆ ಆಗ್ತಾ ಇಲ್ಲ. ನಾವೇನು ತಿಳ್ಕೊಂಡಿದ್ದೇವೆ, ಮನ್ನಿಸಿಕೊಂಡಿದ್ದೇವೆ, ಮಾಡ್ತಾ ಇದ್ದೇವೆ, ಅದು ಎಲ್ಲವೂ ಸಂಪೂರ್ಣ ನಮ್ಮ ಸುಖದ ಸಲುವಾಗಿ, ನಮ್ಮ ಜೀವನದ ಸಲುವಾಗಿ, ನಮ್ಮ ತನದ ಸಲುವಾಗಿ ವಿರುದ್ಧ ಇದೆ, ಸಂಪೂರ್ಣ ವಿರುದ್ಧ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬಂಧವನ್ನು ಉನ್ಮೂಲ ಮಾಡುವಂಥದ್ದಿದೆ. ಯಾವುದ? ಸ್ವರೂಪದ ಪ್ರಾಪ್ತಿ ಏನಿದೆ ಅದ. ಸ್ವರೂಪದ ಪ್ರಾಪ್ತಿ ಆಗುವುದರಿಂದ, ಅರೆ, ಸ್ವರೂಪ ಒಂದು ಚೈತನ್ಯ ಇದೆ. ಜೀವ ದ್ರವ್ಯದ ಸ್ವರೂಪ ಒಂದು ಚೈತನ್ಯ ಇದೆ. ಈ ರಾಗ ಏನಿದೆ, ಭಲೆಯಾದ ಭಗವಂತರ ಭಕ್ತಿಯ ರಾಗಿರಬಹುದು. ಆ ರಾಗ ಸ್ವರೂಪದಿಂದ ಭ್ರಷ್ಟತೆ ಇದೆ. ಸ್ವರೂಪದಿಂದ ಭ್ರಷ್ಟ ಅಂದರೆ ಬಂಧರೂಪ ಅಂದರೆ. ಅದರ ಸ್ವರೂಪದಿಂದ ಭ್ರಷ್ಟ ಆಗುವುದರಿಂದ
ಯಾವ ಪ್ರಕಾರದ ಹಾನಿ ನನಗೆ ಆಗ್ತಾ ಇದೆ ಅನ್ನೋದ್ರದ ಈ ಜೀವಕ್ಕೆ ಅಂದಾಜನ ಇಲ್ಲ. ಸ್ವರೂಪದಿಂದ ಭ್ರಷ್ಟ ಆಗುವುದರಿಂದ ಈ ಜೀವಕ್ಕೆ ಒಂದು ಅಂಶ ಕೂಡ ಸುಖ ಎಲ್ಲೂ ಲಭಿಸುವುದಿಲ್ಲ. ಬೇಕಾದಂಥ ಪುಣ್ಯ ಪರಿಣಾಮ ಇರಲಿ, ಬೇಕಾದಂಥ ಪುಣ್ಯದ ಉದಯ ಇರಲಿ, ಭ್ರಾಂತಿ ರೂಪದ ಅನುಕೂಲ ಸಂಯೋಗ ಇರಲಿ, ಅಥವಾ ಆತ್ಮಾರ್ಥಿ ಯಾವುದಕ್ಕೆ ಅನುಕೂಲ ಅಂತಾನೆ ಆ ಅನುಕೂಲ ಸಂಯೋಗ ಇರಲಿ. ಆದರೆ ಇವನಿಗೆ ಅದರದ ಭಾನನ ಇಲ್ಲಲ್ರಿ. ಹೀಗಾಗಿ ಇವು ಬಂಧನ ನಾಶ ಮಾಡೋದಾಗಲಿ, ಸ್ವರೂಪಕ್ಕೆ ಪ್ರಾಪ್ತ ಆಗೋದಾಗಲಿ ಕಾರ್ಯ ಇವನಲ್ಲಿ ಅನಂತ ಕಾಲದಿಂದ ಆಗಲಿಲ್ಲ. ಅರೆ ಬಂಧದ ನಾಶ ಮೂಲ ಸತ್ತಾರೂಪದಿಂದ ಆಯಿತು ಅಂತಂದ್ರ ಈ ಜೀವ ಯಾವುದೇ ಭವದೊಳಗಿದ್ರೂ ಕೂಡ, ಅರ್ಥಾತ್ 1 2 ಭವ ಧಾರಣ ಮಾಡಿದರನೂ ಕೂಡ ಅವನಿಗೆ ಭವದ ಭಾವನೆ ಇರುವುದಿಲ್ಲ. ಸ್ವರೂಪಕ್ಕೆ ಪ್ರಾಪ್ತ ಆಗಿದನ್ರಿ. ಈ ಸ್ವರೂಪಕ್ಕೆ ಪ್ರಾಪ್ತ ಆಗೋದ, ಬಂಧದ ನಾಶ ಮಾಡೋದ, ಇವು ಎರಡು ಏನು ಒಂದು ಕಾರ್ಯ ಇದ್ದಾವೆ. ಅಸ್ತಿ ನಾಸ್ತಿ ಹೇಳಿತು, ಸ್ವದ ಅಪೇಕ್ಷಾದಿಂದ ಪರದ ಅಪೇಕ್ಷಾದಿಂದ ಹೇಳಿತು. ಆದ್ರೆ ಈ ಜೀವಕ್ಕ ಸ್ವರೂಪದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ವಿಶೇಷ ಅಂತರಂಗದೊಳಗ ರುಚಿ ಅರ್ಥಾತ್ ಸಾವಧಾನತೆಯೇ ಜಾಗೃತ ಆಗಿಲ್ಲ. ಹಾಗಾದ್ರೆ ಆ ಅಸಾವಧಾನತೆ ಏನಿದೆ ಅಲ್ಲ, ಆ ಅಸಾವಧಾನತೆಯೊಳಗ ಜೀವ ಅತ್ಯಂತ ದುಃಖದ, ಅತ್ಯಂತ ದುಃಖ ಅಲ್ಲ, ಅನಂತ ದುಃಖದ ಅನುಭವ ಮಾಡ್ತಾ ಇರೋ ವೇಳೆದೊಳಗೂ ಕೂಡ ತನ್ನನ್ನು ಸುಖಿ ಅಂಥೇಳಿ ತಿಳಿತಾನೆ. ಇದು ಪರಮ ಆಶ್ಚರ್ಯ ಇದೆ. ಅನಂತ ದುಃಖ ರೀ. ಎಲ್ಲಿ ಸ್ವಾಧೀನ ಚೈತನ್ಯಾನಂದದ ಪ್ರಜ್ಞೆ ಇಲ್ಲವೋ ಅಲ್ಲಿ ಸ್ವಲ್ಪ ಕೂಡ ಸುಖ ಇರುವುದು ಸಾಧ್ಯ ಇಲ್ಲ. ಇದು ವಸ್ತು ಸ್ವರೂಪ ಇದೆ. ಆದರೂ ಕೂಡ ಈ ಜೀವ ಸಂಯೋಗದೊಳಗೆ ಯಾವುದಾದ್ರೂ ಒಂದಿಷ್ಟು ಪರಿವರ್ತನೆ ಇವನ ಲಕ್ಷ್ಯಕ್ಕೆ ಬಂತು ಅಂತಂದ್ರೆ ಇವು ತನ್ನನ್ನು ಸುಖಿ ಅಂಥೇಳಿ ಮನ್ನಿಸಿಕೊಂಡು ಬಿಡ್ತಾನೆ. ಆ ಮನ್ನನೆಯ ಗರ್ಭದೊಳಗ ಅನಂತ ದುಃಖ ರೂಪದ ಫಲ ಕೊಡುವಂಥ ಮಿಥ್ಯಾತ್ವ ಇದೆ. ಅಲ್ಲ, ಮಿಥ್ಯಾತ್ವದ ಮಹಿಮೆ, ಸ್ವರೂಪದಿಂದ ಭ್ರಷ್ಟ ಆಗಿರುವಂಥದ್ದರ ಮಹಿಮೆ, ಅದರ ವಾಸ್ತವಿಕತೆ ನಮ್ಮ ಲಕ್ಷ್ಯದೊಳಗೆ ಬಾರದೇ ಇದ್ರೆ ಈ ಶಾಸ್ತ್ರ ಸ್ವಾಧ್ಯಾಯ, ಆ ಜಿನಪ್ರಭುವಿನ ದರ್ಶನ ಯಾವ ಒಂದಿಷ್ಟ ಬುದ್ಧಿಪೂರ್ವಕನೋ ನಿಷ್ಠೆಯಿಂದನೋ ಪ್ರಯತ್ನದಿಂದನೋ ಸದಾಚಾರಮಯ ಜೀವನ ನಮ್ಮದಾಗಿಸಿಕೊಂಡಿದ್ದೇವೆ, ಅದು ಎಲ್ಲವೂ ಅಲ್ಪ ಕಾಲದೊಳಗ ಪೂರ್ಣಾಗಿ ಹೋಗ್ತಿದೆ. ಆಮೇಲೆ ಏನಿದೆ? ತಿರಿಯಂಚ ಜೀವನ ಇದೆ. ತಿರಿಯಂಚ ಜೀವನ ಸಮಯಸಾರದ ಪರಿಶಿಷ್ಟದೊಳಗ ಟೀಕಾಕಾರ ಅಮೃತ ಚಂದ್ರದೇವ ಶಾದ್ವಾದ ಶುದ್ಧಿ ಅಂಥೇಳಿ ಹೆಸರಿಟ್ಟು ಪರಿಶಿಷ್ಟ ರಚನೆ ಮಾಡಿದರು. ಅಲ್ಲಿ ಮಿಥ್ಯಾದೃಷ್ಟಿ ಜೀವನಿಗೆ 14 ಬಾರಿ ಪಶು ಅಂದಿದ್ದಾರೆ. ಯಾವ ಮಿಥ್ಯಾದೃಷ್ಟಿ ಜೀವನಿಗೆ? ಯಾವ ಮಿಥ್ಯಾದೃಷ್ಟಿ? ಏಕೇಂದ್ರಿಯ ದ್ವೇಂದ್ರಿಯದಿಂದ ಹಿಡಿದ ಅಸಂಜ್ಞಿ ಪಂಚೇಂದ್ರಿಯದವರೆಗಿನ ಏನು 3 ಲೋಕದಲ್ಲಿರುವ ಸಮಸ್ತ ಸಂಜ್ಞಿ ಪಂಚೇಂದ್ರಿಯಗಳಿಗೋ ಅಥವಾ ಜನವಾಣಿಯ ಸಂಯೋಗದಲ್ಲಿ ಬಂದ
ಯಾವುದೋ ಬಾಹ್ಯಾಂಗದೊಳಗೆ, ಧರ್ಮದ ಬಾಹ್ಯಾಂಗದೊಳಗೆ ತೃಪ್ತಿ ಇರುವಂಥ ಜೀವ. ಅವರಿಗೆಲ್ಲ ಮಿಥ್ಯಾದೃಷ್ಟಿ ಅನ್ನುವ ಅವಶ್ಯಕತೆ ಇವರಿಗೇನಿದೆ ರೀ ಆಚಾರ್ಯ ಪ್ರಭುವಿಗೆ? ಪಶು ಅನ್ನುವ ಅವಶ್ಯಕತೆ ಏನಿದೆ? ಪಶು ಅಂದಿದ್ದಾರೆ ಯಾರಿಗೆ ಅಂತಂದ್ರೆ, ಯಾರ ಶುಷ್ಕ ಜ್ಞಾನದೊಳಗ ಅಥವಾ ಜಡದ ಕ್ರಿಯೆಯೊಳಗ ಧರ್ಮ ಮನ್ನಿಸಿ ತೃಪ್ತಿ ಇದ್ದಾರೋ, ಅಥವಾ ತಮ್ಮನ್ನು ಅಧಿಕ ಅಂಥೇಳಿ ತಿಳಿತಾ ಇದ್ದಾರೋ, ಕೃತ್ಯ ಅಂಥೇಳಿ ತಿಳಿತಾ ಇದ್ದಾರೋ, ಅವರನ್ನು ಪಶು ಅಂದಿದ್ದಾರೆ. ಯಾರನ್ನ ಆಗಮದ ಶುಷ್ಕ ಜ್ಞಾನದೊಳಗ ಅಥವಾ ಜಡದ ಕ್ರಿಯೆಯೊಳಗ, ಇದೆಲ್ಲ ಜಡದ ಕ್ರಿಯೆ ಇದೆಯಲ್ಲ, ಜಡದ ಆಶ್ರಯ ಮಾಡಿ ಯಾವ ಕ್ರಿಯೆಯನ್ನು ಜೀವ ಮಾಡ್ತಾ ಇದ್ದಾನೆ, ಅದು ಜೀವದ ಕ್ರಿಯೆ ಅನ್ನಿಸಿಕೊಳ್ಳೋದನ್ನೇ ಇಲ್ರಿ, ಜಡದ ಕ್ರಿಯೆ ಇದೆ. ಒಂದು ಸಲ ಆ 14 ಕಲಶಗಳನ್ನು ಓದಿ ನೋಡೋದು, ಒಂದು ಎರಡಾದರೂ ಓದಿ ನೋಡೋದ್ರಿ. ಗ್ರಂಥರಾಜ ಸಮಯಸಾರ ಯಾವುದು ಅಸಂಖ್ಯ ಅನಂತ ಶಾಸ್ತ್ರಗಳ ಸಾರ ಇದೆಯೋ ಅಂಥ ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯಸಾರ ಗ್ರಂಥಾಧಿರಾಜ ನಮ್ಮ ಯಾವ ನರಕ ಸಮ ಜೀವನ ಮಾಡ್ತಾ ಇದ್ದೇವೆ ಅಂಥ ಮನೆಯನ್ನು ಯಾವುದೋ ಒಂದು ರೀತಿಯಿಂದ ಪವಿತ್ರಗೊಳಿಸುವಲ್ಲಿ ಸಮರ್ಥ ಇದೆ, ಮನೆಯಲ್ಲಿ ವಿರಾಜಮಾನ ಇದೆ. ಆ ಸಮಯಸಾರದ ಪರಿಶಿಷ್ಟವನ್ನು ತೆಗೆದ ಅಕ್ಷರ ರೂಪದಿಂದಲೇ ಓದುವಂಥ ದಯಾ ರೂಪದ ಕಾರ್ಯ ನಮ್ಮ ಮೇಲೆ ನಾವು ಮಾಡೋದಿದೆ. ಶರೀರದ ಕುರಿತು ಎಷ್ಟೋ ಅಪನತ್ವ ಮಾಡಿದ್ರೂ ಕೂಡ ಆ ಶರೀರದ ಅಪನತ್ವದ ಕಾರಣದಿಂದ ಶರೀರದೊಳಗಂತೂ ಯಾವುದೇ ಪ್ರಕಾರದ ಜೀವದ ಜೊತೆಗೆ ಅಪನತ್ವ ಮಾಡುವಂಥ ಸ್ವಭಾವ ಇಲ್ಲ, ಮತ್ತು ಜೀವ ಆ ಶರೀರದ ಜೊತೆಗೆ ಯಾವ ಅಪನತ್ವ ಮಾಡ್ತಾನೋ ಅದರಿಂದ ತನ್ನ ಸ್ವಭಾವದ ಪರಿಚಯ ಮಾಡಿಕೊಳ್ಳುವ ಅವಕಾಶವನ್ನು ಕಳ್ಕೊಳ್ತಾನೆ. ಬರೀ ಪರಿಚಯ ಮಾಡಿಕೊಳ್ಳೋದಿದೆ ರೀ ತನ್ನ ಸ್ವರೂಪದ. ಇಲ್ಲಿ ಭ್ರಷ್ಟ ಅಂಥೇಳಿ ಹೇಳಿದಾರಲ್ಲ, ಅನಾದಿ ಕಾಲದಿಂದ ಭ್ರಷ್ಟ ಇತ್ತು, ಈಗ ಅದು ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಈ ಪ್ರಕಾರ ಯಾವ ಪ್ರಕಾರ? ನಿರಂತರದ ಅಭ್ಯಾಸದಿಂದ ತನ್ನ ಕಲ್ಯಾಣದ ಒಂದೇ ಒಂದು ಮಹೋದ್ದೇಶ ಇಟ್ಕೊಂಡ ನಿರಂತರದ ಅಭ್ಯಾಸ ಯಾವ ಜೀವ ಮಾಡ್ತಾನೋ. ಏನು ಅಭ್ಯಾಸ? ನಾನು ಜೀವ ದ್ರವ್ಯ ಇದ್ದೇನೆ, ನನ್ನ ಈಗ ವರ್ತಮಾನದ ಕ್ಷಯೋಕ್ಷಮ ಜ್ಞಾನಕ್ಕೆ ಯಾವುದೆಲ್ಲ ಕಾಣಿಸ್ತಾ ಇದೆ, ತಿಳಿದು ಬರ್ತಾ ಇದೆ, ಅದೆಲ್ಲವೂ ಅಚೇತನ ಬುದ್ಧಿ. ಶಬ್ದದ ಪರಿಚಯ ಇದೆ ರೀ ನಮ್ಗೆ, ಅದರ ಭಾವದ ಪರಿಚಯ ಮಾಡಿಕೊಳ್ಳೋದು. ಎಲ್ಲವೂ ಅಚೇತನ, ಪರ, ಜಡ, ಜ್ಞಾನ ಮತ್ತು ಸುಖದಿಂದ ಶೂನ್ಯ ಇದೆ. ಯಾವುದು? ಉದ್ಗಲ ಅಚೇತನ ಆಗಿದೆ. ಜ್ಞಾನದಿಂದ ಸುಖದಿಂದ ಶೂನ್ಯ ಇದೆ ರೀ. ಅದರ ಆಶ್ರಯ ಮಾಡುವುದರಿಂದ ಜ್ಞಾನ ಆಗುವುದಿಲ್ಲ, ಅದರ ಆಶ್ರಯ ಮಾಡುವುದರಿಂದ ಸುಖ ಆಗುವುದಿಲ್ಲ. ಸುಖ ಮತ್ತು ಜ್ಞಾನ ಯಾವ ವಸ್ತುವಿನ ಮೂಲ ಸ್ವಭಾವ ಇದ್ದಾವೆಯೋ, ಸುಖ ಮತ್ತು ಜ್ಞಾನವನ್ನು ಹೊರತುಪಡಿಸಿ ಯಾವ ವಸ್ತುವಿನೊಳಗೆ ಅನ್ಯದ ಪ್ರವೇಶವೇ ಆಗಲಿಲ್ಲವೋ ಇಂದಿನವರೆಗೆ, ಆ ಸ್ವಭಾವ, ಆ ಜೀವದ್ರವ್ಯ, ಆ ಅರೂಪಿ ತತ್ವ, ಆ ಸಂವೇದನದೊಳಗೆ ಬರುವಂತಹ ತತ್ವವನ್ನು ತಾನು ಅಂಥೇಳಿ ನಂಬುವ ಅಭ್ಯಾಸ ಮಾಡೋದಿದೆ. ಹೊರಗಡೆ ಏನಿದೆ ಅದನ್ಯಾವುದನ್ನು ನಾವು ಮಾಡ್ತಾ ಇಲ್ಲ, ಎಲ್ಲ ತಾನಾಗೆ ಆಗ್ತಾ ಇದೆ ರೀ. ಎಲ್ಲವೂ
ನಾವು ಮಾಡೋದೇ ಆಗಿದ್ರೆ ನಮಗೆ ದುಃಖಕ್ಕೆ ಕಾರಣ ಆಗುವಂಥ ಯಾವ ಕಾರ್ಯ ನಾವು ಮಾಡ್ತಾ ಇರಲಿಲ್ಲ. ಪರದೊಳಗೆ ಏನೆಲ್ಲ ಸಂಯೋಗದೊಳಗೆ ಏನೆಲ್ಲ ನಡೆದದ್ದೇ ಅದು ತಾನಾಗಿನ ಅದರ ಸ್ವಭಾವಭೂತ ಪರಿಣಾಮನೇ ಇದೆ. ಬರೇ ಪರವನ್ನ ಅಚೇತನವನ್ನ ರೂಪಿ ಪುದ್ಗಲವನ್ನ ಸ್ವಭಾವದಿಂದ ಚೈತನ್ಯದಿಂದ ಅರೂಪಿ ಆತ್ಮನಿಂದ ಭಿನ್ನ ಅಂಥೇಳಿ ಭಿನ್ನ ಇದೇನ ಭಿನ್ನ ಅಂಥೇಳಿ ತಿಳಿಯದೇ ಇರುವುದೇ ಸ್ವರೂಪ ಭ್ರಷ್ಟತೆ ಇದೆ. ಭಿನ್ನ ಅಂಥೇಳಿ ತಿಳಿಯುವುದೇ ಸ್ವರೂಪಕ್ಕೆ ಪ್ರಾಪ್ತ ಆಗುವುದಿದೆ. ಏನು ಮಾಡುವುದಿದೆ? ಯಾವ ತಪಸ್ಸನ್ನೂ ಮಾಡಬೇಕಾಗಿಲ್ಲ, ಯಾವುದೇ ಪ್ರಕಾರದ ಕಷ್ಟದ ಮಾತಿಲ್ಲ. ಯಾಕೆ ಅಂತಂದ್ರೆ ಕಷ್ಟದಿಂದ ಧರ್ಮ ಆಗುವುದಿಲ್ಲ. ಧರ್ಮ ಇದು ಸಹಜ ಇದೆ. ಧರ್ಮದ ಹೆಸರು ಸುಖ ಇದೆ, ಸುಖರೂಪ ಇದೆ. ಏನು ಹೇಳಿತು? ಅಚೇತನದಿಂದ ಜಡ ಪುದ್ಗಲದಿಂದ ರೂಪಿ ಪದಾರ್ಥದಿಂದ ಭಿನ್ನ ಚೈತನ್ಯ ತತ್ವ ನಾನಿದ್ದೇನೆ. ಅರೂಪಿ ಜ್ಞಾನ ಮತ್ತು ಆನಂದ ಸ್ವರೂಪಿ ನಾನಿದ್ದೇನೆ. ನೋಡ್ರಿ, ಯಾವ ಪರದ ಪುದ್ಗಲದ ಇಂದ್ರಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಯಾವ ಸುಖ ಆಗ್ತಿದೆಯಲ್ಲ, ಏನು ಹೇಳ್ತು? ಯಾವ ರೂಪಿ ಪುದ್ಗಲದ ಇಂದ್ರಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಯಾವ ಸುಖ ಆಗ್ತಿದೆಯಲ್ಲ, ಆ ಸುಖ ಎಲ್ಲಿ ರೂಪಿ ಪದಾರ್ಥದೊಳಗೆ ಕಾಣಿಸ್ತಿದೆ ಅಂತ ಅಲ್ಲಿಂದ ಬರ್ತಿದೆಯೇನ? ಅರೆ, ಸುಖ ಎಲ್ಲಿದೆ? ಸುಖ ಸ್ವಭಾವಿಯಾದಂಥ ಚೈತನ್ಯ ಸ್ವಭಾವಿಯಾದಂಥ ಜ್ಞಾನ ಸ್ವಭಾವಿಯಾದಂಥ ಅರೂಪಿಯ ಅಂತಃತತ್ವದೊಳಗೆ ಸುಖ ಇದೆ ರೀ. ಅಂತಃತತ್ವ. ಬಹಿರ್ತತ್ವ ಯಾವುದು ಇದೆಯೋ ಅದ ಅಚೇತನದ ಕಡೆಗೆ ಉನ್ಮುಖ ಇದೆ ರೀ. ಅದನ್ನ ಬಹಿರ್ತತ್ವ ಅಂದರು. ಅಚೇತನದ ಕಡೆಗೆ ಉನ್ಮುಖ ಯಾವುದಿದೆಯೋ, ಅಚೇತನದ ಸನ್ಮುಖ ಯಾವುದಿದೆಯೋ ಅದನ್ನ ಬಹಿರ್ತತ್ವ ಅಂದ್ರಿ. ಅಚೇತನವನ್ನು ಬಹಿರ್ತತ್ವ ಅನ್ಲಿಲ್ಲ. ಅಚೇತನದ ಸನ್ಮುಖ ಯಾವುದು ಇದೆ ಅಲ್ಲ, ಜೀವದ ಪರಿಣತಿ, ಅದು ಬಾಹ್ಯ ತತ್ವ. ಹಾಗಾದ್ರೆ ಅಂತಃತತ್ವದ ಕುರಿತಾಗಿ ನಮ್ಮಲ್ಲಿ ರುಚಿ ನಿರಂತರ ಅದರ ಮಹಿಮೆಯ ಪೂರ್ವಕ ಅದನ್ನು ಪಡೆಯುವ, ಅದಾಗುವ, ಅದುವೇ ತಾನಾಗುವ ಉದ್ಯಮ ಮಾಡಿದ್ದೇ ಆದ್ರೆ ಈ ಜೀವಕ್ಕ ಸ್ವರೂಪದ ಪ್ರಾಪ್ತಿಯಾಗ್ತಿದೆ. ಏನಾಗ್ತಿದೆ? ಅದರ ಕಾರಣದಿಂದ ಪರದ ಸಂಬಂಧ ಬಿಟ್ಟು ಹೋಗ್ತಿದೆ. ಪರದ ಸಂಬಂಧ ಬಿಟ್ಟು ಹೋಗುವ ಮಾತು ಹೇಳ್ತಾ ಇದ್ದಾರೆ. ಇರಿಸಿಕೊಳ್ಳುವ, ಸ್ಥಾಪನೆ ಮಾಡುವ ಮಾತು ಇಲ್ಲ. ಅರೆ, ಅರಹಂತ ಪ್ರಭುವಿನ ಕುರಿತಾಗಿ ಯಾವ ಪೂರ್ಣ ದಶೆ ಅವರಲ್ಲಿ ಪ್ರಕಟ ಆಗಿದೆಯೋ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೋದದ ಭಾವ ಇದೆಯಲ್ಲ, ಅದು ಪರ ಸಂಬಂಧದ ಭಾವ ಇದೆ, ಅದು ಬಂಧ ಭಾವ ಇದೆ. ಪೂರ್ಣ ದಶೆ ಅರ್ಹಂತ ಅಂತಂದ್ರೆ ನಮಗೆ ಏನ್ರೆ ಕೊಡುವಂಥವ ಈ ಮಾತೇ ಇಲ್ಲ. ಪೂರ್ಣ ದಶೆ, ಆತ್ಮನ ಪೂರ್ಣ ದಶೆಯನ್ನ ಪ್ರತ್ಯಕ್ಷ ಕಂಡು ಯಾರಲ್ಲಿ ಪ್ರಮೋದದ ಭಾವ ಉಕ್ಕುತ್ತಾ ಇದೆಯಲ್ಲ, ಅದ ಪರಭಾವ ಇದೆ, ಅದ ಬಂಧ ಭಾವ ಇದೆ. ಆ ಬಂಧ ಭಾವ ಕೂಡ ಯಾವಾಗ ಬಿಟ್ಟು ಹೋಗ್ತಿದೆಯೋ ಆಗ ಈ ಜೀವ ಏನು ಮಾಡಿದ? ಸ್ವರೂಪಕ್ಕೆ ಪ್ರಾಪ್ತ ಆದ. ಯಾವಾಗ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಾನೋ ಆವಾಗ ಬಂಧದ ಭಾವ ಬಿಟ್ಟು ಹೋಗ್ತಿದೆ. ಅದು ಇರ್ತಿದೆ, ಅದರಿಂದ ಲಾಭ ಆಗ್ತಿದೆ ಅನ್ನೋದ ಜೈನ ದರ್ಶನದ ಕಥನ ಅಲ್ಲ. ಒಂದು ಸ್ವಲ್ಪ ಕೂಡ ಎಲ್ಲಾದರೂ ಪರದ ಮಹಿಮೆ ಈ ಜೀವಕ್ಕೆ ಇತ್ತು ಅಂತಂದ್ರ ಅವ ಜೈನ ತತ್ವದ ಅಭ್ಯಾಸವೂ ಜೀವ ಅಲ್ಲ. ಕಠಿಣದ ಮಾತು ಇದೆ. ಮತ್ತೆ ಹೇಗಿದೆ ಅಂಥೇಳಿ ಕೇಳಿದ ನಂತರ ಭಗವಾನ್ ಅಂಥೇಳಿ ಹೇಳಿದರು.
ಭಗವಾನಾತ್ಮ ಅಂದ ಕೂಡಲೇ ಆಚಾರ್ಯರ ಗ್ರಂಥಗಳಲ್ಲಿ ಮೂಲ ಶ್ಲೋಕಗಳಲ್ಲಿ, ಸೂತ್ರಗಳಲ್ಲಿ, ಗಾಥೆಗಳಲ್ಲಿ ಭಗವಾನ್ ಶಬ್ದ ಸಾಕಷ್ಟು ಬಾರಿ ಸಿಕ್ಕರನು ಕೂಡ ನೀ ಭಗವಾನಾತ್ಮ ಇದೆ ಅಂಥೇಳಿ ಹೇಳಿದರ ಪ್ರತಿಯೊಬ್ಬ ಆತ್ಮ ಭಗವಾನ್ ಸ್ವರೂಪ ಇದ್ದಾನೆ ಅಂಥೇಳಿ ಹೇಳಿದರ ಅದನ್ನೇ ವಿರೋಧದ ಮೂಲವನ್ನಾಗಿಸಿಕೊಳ್ಳುವಂಥದ್ದು ಕೂಡ ಜೀವದ ಒಂದು ವಿಪರೀತತೆ ಇದ್ದರೆ. ಇಲ್ಲಿ ಹೇಳಿದರಲ್ಲ ಭಗವಾನ್, ಇಲ್ಲಿ ಟೀಕಾಕಾರ ರಾಜ ಮಲ್ಲ ಹೇಳ್ತಾ ಇದ್ದಾರೋ ಅಥವಾ ಅಮೃತ ಚಂದ್ರ ದೇವ ಹೇಳಿದ್ದಾರೆ? ಶ್ಲೋಕದೊಳಗೆ ಇದೇನು ನೋಡ್ರಿ, ಇದೇನಿಲ್ರಿ, ಎಲ್ಲಿ ಕೊನೆಯ ಪಾದದೊಳಗಿದೆಯಲ್ಲ, ಭಗವಾನ್ ಆತ್ಮ ಆತ್ಮನೇ ಸ್ಫುರ್ಜತಿ. ಭಗವಾನ್ ಆತ್ಮ, ಅರೆ ಭಗವಾನ್ ಆತ್ಮ. ಯಾವ ಪರಮಾತ್ಮ ಬೇರೆ ರೇ, ಭಗವಾನ್ ಆತ್ಮ ಬೇರೆ. ಪರಮಾತ್ಮ ಇದು ಭಗವಾನಾತ್ಮನ ದಶ ಇದೆ ರೀ, ಅವಸ್ಥಾ ಮಾತ್ರ ಇದೆ ರೀ. ಭಗವಾನಾತ್ಮ ಇಲ್ಲದ ಪರಮಾತ್ಮ ಅವಸ್ಥೆ ಪ್ರಕಟ ಆಗೋದನ್ನ ಸಾಧ್ಯ ಇಲ್ಲ. ಯಾರಿಗಾಗೋದು? ಆತ್ಮ ಭಗವಾನ್ ಸ್ವರೂಪಿ ಇರುವುದರಿಂದನ ಪರಮಾತ್ಮ ಆಗೋ ಸಾಧ್ಯ ಇದೆ. ಪರಮಾತ್ಮನ ಮಹಿಮೆ ಎಲ್ಲಿ ಬರ್ತಾ ಇದೆ ಅಲ್ಲಿ ಭಗವಾನಾತ್ಮನ ಸ್ವೀಕಾರ ಇರೋದು ಅನಿವಾರ್ಯ ಇದೆ ಅಂಥೇಳಿ ನಮ್ಮ ಸ್ವಾಮಿ ಸಮಂತಭದ್ರ ದೇವೇನು ಹೇಳಿದ್ರು, ಪ್ರಭು ನಿನಗೆ ಸಮವಸರಣಿ ಇದೆ, ದೇವಲೋಕೆಲ್ಲ ಬಂದ ನತಮಸ್ತಕ ಇದೆ ಅಂಥೇಳಿ ನಮಸ್ಕಾರ ಮಾಡುವಷ್ಟು ಮೂರ್ಖ ನಾನಲ್ಲ. ಅದು ಜಡದ ಮಾತು ಇದೆ. ಹಾಗಾದರೆ ನಮಸ್ಕಾರ ನತಮಸ್ತಕ ಯಾವುದರ ಸಲುವಾಗಿ? ನೀನು ಭಗವಾನಾತ್ಮನ ಆಶ್ರಯದಿಂದ ಪರಮಾತ್ಮ ಆಗಿ ನಿಂತು ಲೋಕಕ್ಕೆಲ್ಲ ಪ್ರತಿಯೊಬ್ಬ ಆತ್ಮ ಭಗವಾನ್ ಸ್ವರೂಪ ಇದ್ದಾನೆ ಅಂತ ಹೇಳಿ ಸಾರ್ತಾ ಇದ್ದೀಯಲ್ಲ, ಅದಕ್ಕೆ ನಮಸ್ಕಾರ. ಏನಿದೆ? ಮೂಢ ಇದ್ದೇನೆ, ಮನುಷ್ಯ ಇದ್ದೇನೆ, ದರಿದ್ರ ಇದ್ದೇನೆ, ರೋಗಿ ಇದ್ದೇನೆ, ಕುರೂಪ ಇದ್ದೇನೆ, ಇವು ನಾನಾ ಪ್ರಕಾರದ್ದೇನು ಮನ್ನಣೆಯೊಳಗ ಜೀವರುಗಳ ತೊಳಲುತ್ತಾ ಇದ್ದಾರೆ, ದುಃಖಿ ಆಗ್ತಾ ಇದ್ದಾರೆ. ಅವರಿಗೆಲ್ಲ ಜಾಹೀರ ರೂಪದಿಂದ ನೀನು ಹೇಳ್ತಾ ಇದ್ದಿ ಏನ? ಭಗವಾನ್ ಆತ್ಮ, ನೀ ರೋಗಿಯಲ್ಲ, ನೀ ಮನುಷ್ಯಲ್ಲ, ನೀ ದರಿದ್ರಲ್ಲ, ನೀ ಕುರೂಪಲ್ಲ, ನೀ ಸುಂದರಲ್ಲ, ಸ್ಫುರದ್ರೂಪಿ ಅಲ್ಲ, ನೀ ಭಗವಾನ್. ಅಂದ್ರೆ ಏನ? ಅವನ ಆಶ್ರಯ ಮಾಡುವುದರಿಂದ ಹೀಗಾಗ್ತಿದೆ ನೋಡಂತ ಹೇಳಿ ತೋರಿಸ್ತಾ ಇದ್ದಾರೆ ಅವರು. ಅವನನ್ನ ನಂಬುವುದರಿಂದ, ಯಾವನನ್ನ? ಭಗವಾನಾತ್ಮನನ್ನ. ಪರಮಾತ್ಮನನ್ನ ನಂಬಿದರ ಆ ಪರಮಾತ್ಮನನ್ನ, ನಮ್ಮಲ್ಲಂತೂ ಪರಮಾತ್ಮತೆ ಇಲ್ಲಲ್ಲ. ಹಾಗಾದ್ರೆ ನಮ್ಮನ್ನ ನಾವು ನಂಬಬೇಕಾದ್ರೆ ಯಾವ ಪ್ರಕಾರ ನಂಬೋದು? ಭಗವಾನಾತ್ಮ ಅಂತ ಹೇಳಿ ನಂಬೋದು. ಆ ಪರಮಾತ್ಮನನ್ನ ನಂಬಿದರ ಭವ ಪರಂಪರೆ ಇದೆ. ಆ ಪರಮಾತ್ಮನ ಆಶ್ರಯದಿಂದ ಬಂಧ ಇದೆ. ಆದ್ರೆ ಭಗವಾನಾತ್ಮನ ಆಶ್ರಯದಿಂದ ಪರಮಾತ್ಮ ದಶ ಇದೆ ರೀ. ಅಂಥೇಳಿ ಪ್ರಭು ನಿನಗೆ ನಾನು ತಾನಾಗೇನ ನತಮಸ್ತಕ, ನಾನು ಕೃತ್ರಿಮಲ್ಲ, ನನ್ನ ಮಸ್ತಕ ತಾನಾಗೇನ ಬಾಗ್ತಾ ಇದೆ. ನಮಸ್ಕಾರ ಮಾಡುವಂಥ ಕೃತ್ರಿಮತೆ ನನ್ನಲ್ಲೇ ಇಲ್ಲ. ನನ್ನ ಮಸ್ತಕ ಬಾಗತಾ ಇದೆ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ನೀ ಪರಮಾತ್ಮನನ್ನು ನೋಡಬೇಡ, ನನ್ನ ಪರಮಾತ್ಮ ದಶೆಗೆ ನೀನು ಬೆಲೆ ಕೊಡಬೇಡ. ಆದರೆ ಈ ಪರಮಾತ್ಮ ದಶೆ ಯಾವುದರ ಆಶ್ರಯದಿಂದ ಬಂತಲ್ಲ ಅಂಥವನ ನೀನಿದ್ದಿ, ಅಂಥವನ ಇದ್ದಿ. ಬೇರೆ ಅದಕ್ಕಿಂತ ಸ್ವಲ್ಪ ಕೂಡ ನ್ಯೂನ ನೀನು ಇಲ್ಲ, ಕಮ್ಮಿ ನೀನು ಇಲ್ಲ.
ಇಂಥ ಭಗವಂತರ ಲೋಕದೊಳಗೆ ಎಲ್ಲಿ ಸಿಗವ್ರೆ? ಮಾಮೇಕಂ ಶರಣಂ ವ್ರಜ ಅಂಥೇಳಿ ಹೇಳುವಂಥ ವ್ಯಕ್ತಿಯನ್ನ ಭಗವಂತ ಅಂಥೇಳಿ ಸ್ವೀಕಾರ ಮಾಡುವ ಲೋಕದ ನೀತಿಯೊಳಗ ಮಾಮೇಕಂ ಶರಣಂ ವ್ರಜ ಅಂಥೇಳಿ ಹೇಳುವವರನ್ನ ಭಗವಂತ ಅಂಥೇಳಿ ತಿಳಿದರು. ಜಗತ್ತಿನ ರೀತಿ. ಆದರೆ ಇವರು ಹೇಳ್ತಾ ಇದ್ದರು, ನೀನು ನನ್ನನ್ನು ನೋಡಿ ಮೋಸ ಹೋಗಬೇಡಪ್ಪ, ಇದರ ಮಹಿಮೆ ನನಗೆ ಸಾಕಷ್ಟು ಬರ್ತಾ ಇದೆ. ಈ ಮಾತು ಸತ್ಯ. ಈ ಪರಮಾತ್ಮದ ಪರಿಪೂರ್ಣತೆ ಇದೆ. ಈ ಮಾತು ಸತ್ಯ. ಆದ್ರೆ ಇದರ ಆಶ್ರಯದಿಂದ ನನಗೆ ಲಾಭ ಆಗುವುದಿಲ್ಲ. ಇದು ಯಾವುದರ ಆಶ್ರಯದಿಂದ ಬಂದಿದೆಯೋ ಅದು ಸ್ವಯಂ ನೀನಿರುವೆ ಅದನ್ನು ನಂಬು, ಅದನ್ನು ತಿಳಿ. ಯಾವುದನ್ನ? ನಾನು ಹೀಗಿದ್ದೇನೆ ಅನ್ನುವುದನ್ನು ತಿಳಿ. ಹಾಗೆ ಭಗವಾನ್ ಆತ್ಮ. ಭಗವಾನ್ ಅಂದ್ರೆ ಏನ? ಜ್ಞಾನವಾನ್. ಜ್ಞಾನ. ಭಗವಾನ್ ಅಂದ್ರೆ ಜ್ಞಾನ ಸ್ವರೂಪ. ಭಗವಾನ್ ಅಂದ್ರೆ ಏನ? ಜ್ಞಾನ ಸ್ವರೂಪ. ಹಾಗಾದ್ರೆ ತಪಸ್ಸು ಮಾಡುವುದರಿಂದ ಪರಮಾತ್ಮ ಆಗಲಿಲ್ಲ, ದೀಕ್ಷಾ ತಗೊಳ್ಳೋದ್ರಿಂದ ಪರಮಾತ್ಮ ಆಗಲಿಲ್ಲ. ಹಾಗಾದ್ರೆ ದೀಕ್ಷಾ ಕಲ್ಯಾಣಕ ಅನ್ನೋದು ಒಂದು ಕಲ್ಯಾಣಕನೇ ಇದೆ ಅಲ್ಲ? ಹೌದು ಪ್ರಭು, ಕಲ್ಯಾಣಕನ ಇದೆ. ಈ ಮಾತು ಸತ್ಯ ಇದ್ರೂ ದೀಕ್ಷಾ ಯಾರಾದ್ರ ಆಧಾರದಿಂದ ತಗೊಂಡ್ರು, ಯಾವುದರ ಆಶ್ರಯದಿಂದ ಸರ್ವಸಂಗದ ತ್ಯಾಗ ಮಾಡಿದರವರು? ಯಾವುದರ ಆಶ್ರಯದಿಂದ? ಒಂದು ಭಗವಾನ್, ಅರ್ಥಾತ್ ಒಂದು ಜ್ಞಾನವೇ ನನ್ನ ಸ್ವರೂಪ ಇದೆ. ಪರದ ಗ್ರಹಣ ತ್ಯಾಗ ನನ್ನಲ್ಲಿ ಇಲ್ಲ. 1, 2 ಜ್ಞಾನ ಸ್ವರೂಪದ ಸ್ವೀಕಾರ ಮಾಡುವುದರಿಂದ, ಜ್ಞಾನ ಸ್ವರೂಪದ ಆಶ್ರಯ ಮಾಡುವುದರಿಂದ ಪರಮಾತ್ಮದ ಪ್ರಾಪ್ತ ಆಗ್ತಿದೆ. ವ್ರತ ತಗೊಳ್ಳೋದ್ರಿಂದ, ತಪಸ್ಸು ಮಾಡುವುದರಿಂದ, ಖಡ್ಗಾಸನದಲ್ಲಿ ನಿಲ್ಲುವುದರಿಂದ, ಉಪವಾಸ ಮಾಡುವುದರಿಂದ ಅಲ್ಲ, ಆಗುವುದಿಲ್ಲ. ಅದರಿಂದೆಲ್ಲ ಏನಾಗ್ತಿದೆ? ಅದರಿಂದೆಲ್ಲ ಬಂಧ ಆಗ್ತಿದೆ. ಭಲೆ ಅದನ್ನ ಜಿನಶಾಸನದಲ್ಲಿ ಕೂಡ ಶುಭ ಅಂತೇಳಿ ಹೆಸರಿಟ್ಟಿದ್ರೂ ಕೂಡ ಅದು ಶುಭ ಏನಿದೆ? ಬಂಧ ಇದೆ. ಹಾಗಾದರೆ ಯಾವುದರ ಆಶ್ರಯದಿಂದ ಬಂಧ ಬಿಟ್ಟು ಹೋಗ್ತಿದೆ? ಸಂಬಂಧ ಹೇಳಿದ್ದಾರೆ. ಪರದ ಸಂಬಂಧ ಬಿಟ್ಟು ಹೋಗೋದು ಅಂದ್ರೆ ಬಂಧ ಬಿಟ್ಟು, ಸಂಬಂಧ. ಅದರ ಜೊತೆಗೆ ಸಂಬದ್ಧತೆ ಇದೆ ಅಲ್ಲ, ಅದು ಬಿಟ್ಟು ಹೋಗ್ತಿದೆ. ಯಾವುದರ ಆಶ್ರಯದಿಂದ? ಜ್ಞಾನ ಸ್ವರೂಪದ ಆಶ್ರಯ. ಬಹಳ ಕಠಿಣ ಇದೆ, ಜಟಿಲ ಇದೆ. ಆದ್ರ ಲೋಕದೊಳಗ ಅದರಷ್ಟ ಸಹಜ, ಸುಲಭ, ಸ್ವಾಧೀನ, ಸುಖಮಯ ಇನ್ನೊಂದು ಯಾವುದೂ ಇಲ್ಲ. ಯಾವುದರಷ್ಟ? ಜ್ಞಾನ ಸ್ವರೂಪದ ಸ್ವೀಕಾರದಷ್ಟ. ಒಂದು ಜ್ಞಾನ ಆಗಿ ನೋಡ್ರಿ, ಒಂದು ಜ್ಞಾನ ಆಗಿ, ಕೃತ್ರಿಮವಾಗಿ ಕೂಡ ಒಂದು ಜ್ಞಾನ ರೂಪದಿಂದ ಉಳಿಯುವ ಪ್ರಯತ್ನ ಮಾಡಿ ನೋಡ್ರಿ, ಅಭ್ಯಾಸ ಮಾಡಿ ನೋಡ್ರಿ. ಎಷ್ಟೊಂದು ವಾದ ವಿವಾದ, ಮನಸ್ತಾಪ, ವೈರ ಎಲ್ಲ ಬಿಟ್ಟು ಪ್ರತ್ಯಕ್ಷ ಲಾಭ ಹೇಳಿದ್ರಲ್ಲ, ಸ್ವಾಧ್ಯಾಯದಿಂದ ಆಗುವ ಲಾಭ ಹೇಳಿದ್ರಲ್ಲ. ಯಾರು ಹೇಳಿದರು? ಟೋಡರಮಲ್ಲರು ಹೇಳಿದರು. ಎಲ್ಲಿ ಹೇಳಿದರು? ಸಮ್ಯಜ್ಞಾನ ಚಂದ್ರಿಕೆ ಒಳಗೆ ಹೇಳಿದ್ದಾರೆ. ಏನಾಗ್ತಾವು? ಸ್ವಾಧ್ಯಾಯದಿಂದ. ಸ್ವಾಧ್ಯಾಯ ಅಂದ್ರೆ ಏನು? ಆಗಮದಲ್ಲಿ ಹೇಳಿರುವ ಪ್ರಕಾರ ತನ್ನ ಸ್ವರೂಪದ ಸ್ವೀಕಾರ. ಸ್ವಾಧ್ಯಾಯ ಅಂದ್ರೆ ಗ್ರಂಥದ ಅಕ್ಷರಗಳನ್ನು ಓದೋದಲ್ಲ, ಗ್ರಂಥದ ಪುಟಗಳನ್ನು ತಿರುವುದಲ್ಲ. ಗ್ರಂಥದ ಅಕ್ಷರಗಳನ್ನು ಓದೋದಿದೆ, ಗ್ರಂಥದ ಪುಟಗಳನ್ನು ತಿರುವುದಿದೆ. ಆದರೆ ಆ ಗ್ರಂಥದ ಅಕ್ಷರದಲ್ಲಿ ಯಾವುದು ನಿಹಿತ ಇದೆಯೋ ಅಂಥ ನಿಜ ಶುದ್ಧಾತ್ಮನನ್ನ, ಭಗವಾನ್ ಆತ್ಮನನ್ನ, ತನ್ನಾತ್ಮನನ್ನ ತಾನು ಸ್ವೀಕಾರ ಮಾಡ್ತಾ ಹೋದರ ಎಷ್ಟೊಂದು ಲಾಭ. ಪ್ರತ್ಯಕ್ಷ ಲಾಭಗಳ ಹೇಳಿದ್ದಾರೆ. ಮತ್ತು ಪರಂಪರೆಯಿಂದ ಮೋಕ್ಷ ಆಗೋದು ಅದಂತೂ ಬೇರೆ. ಆದರೆ ಪ್ರತ್ಯಕ್ಷ ಇಲ್ಲಿ ಯಾವ ಲಾಭ ಆಗ್ತಿದೆ? ಕಷಾಯಗಳು ಕಮ್ಮಿ ಆಗ್ತವೆ, ವಿಷಯ ವಾಸನ ಬಿಟ್ಟು ಹೋಗ್ತಿದೆ, ಲೋಕದೊಳಗೆ ಖ್ಯಾತಿ ಹರಡುತ್ತಿದೆ,
ಎಂಥ ಖ್ಯಾತಿ, ಖ್ಯಾತಿ ಎಂಥದ್ದು. ಆತ್ಮಂದರೆ ವ್ಯಕ್ತಿದ್ದಲ್ಲ, ಆತ್ಮಲ್ಲ. ಅರೆ ಯಾವುದರ ಖ್ಯಾತಿ? ಆತ್ಮ. ನಿನಗಂತೂ ಖ್ಯಾತಿ ಬೇಕಾಗಿದೆಯಲ್ಲ, ಪ್ರಸಿದ್ಧಿ ಬೇಕಾಗಿದೆಯಲ್ಲ, ಆದ್ರೆ ಅದು ನಿಜವಾದ ಪ್ರಸಿದ್ಧಿ ಅಲ್ಲ. ನಿನ್ನನ್ನು ನೋಡಿ ಓಹೋ ಸ್ವಾಧ್ಯಾಯದಿಂದ ಇವರು ಜೀವನ ಹೀಗಾಗಿದೆ ನೋಡಿ ಅಂಥೇಳಿ 4 ಜನರಿಗೆ ಸ್ವಾಧ್ಯಾಯದ ಪ್ರೇರಣೆ ಸಿಗ್ತಿದೆ. ಜಿನಾಗಮದ ಮಹಿಮೆ ಬರ್ತಿದೆ, ವಸ್ತು ಸ್ವರೂಪದ ಮಹಿಮೆ ಬರ್ತಿದೆ, ಶುದ್ಧಾತ್ಮನ ಮಹಿಮೆ ಬರ್ತಿದೆ. ಆ ಶುದ್ಧಾತ್ಮನ ಮಹಿಮೆಗೆ ಇನ್ನೇನು ನಿಮಿತ್ತಾದಿ ಅಂತಂದ್ರೆ ನಿನ್ನ ಶುದ್ಧಾತ್ಮ ಸ್ಥಿರತೆಗೆ ಅವರ ಅನಂತರದ ಕಾಲದಲ್ಲಿ ನಿಮಿತ್ತ ಆಗ್ತಾರೆ. ಪ್ರಭಾವನಾನ ಪ್ರಸಿದ್ಧಿ ಅಂದ್ರೂ ಒಂದೇ, ಪ್ರಭಾವನ ಅಂದ್ರೂ ಒಂದೇ, ಖ್ಯಾತಿನೂ ಅಂದ್ರೆ ಒಂದೇ. ಮಮ ಪರಮ ವಿಶುದ್ಧಿ ಅಂಥೇಳಿ ಹೇಳಿದ್ರಲ್ಲ, ನನ್ನ ಪರಮ ವಿಶುದ್ಧಿಯ ಪ್ರಾಪ್ತಿಯ ಸಲುವಾಗಿ ನಾನು ಆತ್ಮಖ್ಯಾತಿ ಟೀಕೆ ಬರೀತಾ ಇದ್ದೆ. ಟೀಕೆ ತನ್ನಷ್ಟಕ್ಕೆ ತಾನೇ ಬರೆಯಲ್ಪಡ್ತಾ ಇದೆ. ಟೀಕೆಯನ್ನು ಬರೆಯುವಂಥ ಸಾಮರ್ಥ್ಯ ನನ್ನಲ್ಲೇ ಅಲ್ಲ, ಯಾವ ಆತ್ಮನಲ್ಲೇನೂ ಇಲ್ಲ. ಯಾವ ಆತ್ಮನಲ್ಲ. ಅರೆ ಸ್ವರೂಪಗುಪ್ತಶ್ಯ ನ ಕಿಂಚಿದಸ್ತಿ ಕರ್ತವ್ಯಮೇವಾಮೃತ ಚಂದ್ರ ಸೂರ್ಯ. ಕರ್ತವ್ಯ ಒಂದು ಸ್ವಲ್ಪ ಕೂಡ ಇಲ್ಲ. ಯಾರ್ದ? ಅಮೃತ ಚಂದ್ರ. ಯಾಕೆ? ಆ ಸ್ವರೂಪದೊಳಗೆ ಗುಪ್ತದ. ಅವರು ಹೇಳ್ತಾ ಇದ್ದಾರೆ. ನಾವು ಕೂಡ ಅಜ್ಞಾನಿಗಳು ಕೂಡ ಎಲ್ಲಿ ಗುಪ್ತದೆವೋ ನಮ್ಮ ವಿಭಾವ ಪರಿಣತಿಯೊಳಗೆ ಗುಪ್ತದೆವ್ರಿ. ನಮ್ಮದು ಕೂಡ ಜಡದೊಳಗೆ, ಬರವಣಿಗೆಯೊಳಗೆ, ಧನ ಸಂಪಾದನೆಯೊಳಗೆ, ಭಾಷೆದ ಯಾವುದೇ ರೊಟ್ಟಿ ಮಾಡುವುದರೊಳಗೆ, ಅನ್ನ ಬೇಯಿಸೋದ್ರೊಳಗೆ, ಬಟ್ಟೆ ಶುಚಿ ಮಾಡುವುದರೊಳಗೆ, ಯಾವುದರೊಳಗೂ ಕರ್ತವ್ಯ ಕಿಂಚದ ಮಾತ್ರ ಕೂಡ ಇಲ್ಲ. ನಮ್ಮ ಅಸ್ಥಿ ಎಲ್ಲಿದೆ? ನಮ್ಮ ವಿಭಾವ ಪರಿಣತಿಯೊಳಗಿದೆ. ನಾನು ಮಾಡ್ತೇನೆ ಅನ್ನುವ ಪರಿಣತಿಯೊಳಗೆ ಆ ಭಾವವನ್ನು ಬಿಟ್ಟ ಚೈತನ್ಯ ಸ್ವರೂಪದ ಜೀವ ಹೊರಗೆ ಬರೋ ಸಾಧ್ಯ ಇಲ್ಲ. ಅನ್ಯವನ್ನು ಸ್ಪರ್ಶ ಮಾಡೋ ಸಾಧ್ಯ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಭಗವಾನ್ ಆತ್ಮ. ಏನು ಹೇಳ್ರು? ಭಗವಾನ್ ಶಬ್ದದ ಅರ್ಥ ಏನ? ಜ್ಞಾನ ಸ್ವರೂಪವಿದೆ. ಹೇಗೆ ಮಾಡಿ ಅನುಭವಿಸುತ್ತದೆ? ಏನನ್ನ ಜ್ಞಾನ ಸ್ವರೂಪವನ್ನು ಹೇಗೆ ಮಾಡಿ ಅನುಭವಿಸುತ್ತದೆ? ನಿರ್ಭರ ವಹತ್ ಪೂರ್ಣೈಕ ಸಂವಿದ್ಯುತಂ. ನಿರ್ಭರ ವಹತ್ ಪೂರ್ಣ ಏಕ ಸಂವಿಧಿ. ಸಂವಿತ್ ಯುತಂ. ಸಂವಿತ್ ಯುತಂ. ನಿರ್ಭರ. ನೋಡ್ರಿಪ್ಪ, ಅನಂತ ಶಕ್ತಿಗಳ ಪುಂಜ ರೂಪದಿಂದ ವಹತ್ ನಿರಂತರ ಪರಿಣಮಿಸುತ್ತಿರುವಂಥ ಪೂರ್ಣ ಸ್ವರಸದಿಂದ ತುಂಬಿಕೊಂಡ ಯಾವ ಏಕ ಸಂವಿತ್ ವಿಶುದ್ಧ ಜ್ಞಾನವಿದೆ. ಅದರಿಂದ ಯುತಂ ಯುಕ್ತವಾದ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತದೆ. ಇದು ಜ್ಞಾನದ ಕಾರ್ಯ ರೀ, ಸ್ವರೂಪದ ಕಾರ್ಯ. ಏನ? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವಂಥ ಸ್ವರಸದಿಂದ ತುಂಬಿಕೊಂಡ ಯಾವ ವಿಶುದ್ಧ ಜ್ಞಾನವಿದೆ. ಸ್ವರಸದಿಂದ, ಚೈತನ್ಯ ರಸದಿಂದ ತುಂಬಿಕೊಂಡದ್ದೇ ಇದೆ. ಏನ? ವಿಶುದ್ಧ ಜ್ಞಾನ. ಹೇಗೆ ಪರಿಣಮನ ಮಾಡ್ತಾ ಇದೆ? ಅನಂತ ಗುಣಗಳದ ಪುಂಜ, ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮನ ಮಾಡ್ತಾ ಇದೆ. ಹಾಗಾದ್ರೆ ಅಲ್ಲೇನು ಮಾಡೋದಿದೆ? ಜ್ಞಾನವನ್ನು ಶುದ್ಧ ಹೇಗೆ ಮಾಡೋದಿದೆ? ಗುಣದ ಮಹಿಮೆಯನ್ನು ಎಲ್ಲಿ ತಂದುಕೊಳ್ಳೋದಿದೆ? ಅದು ನಿರಂತರ ಅನಂತ ಶಕ್ತಿಗಳ ಪುಂಜ ಸ್ವರೂಪ, ಅಭೇದ ಪುಂಜ ಸ್ವರೂಪ, ಸಮೂಹ ಸ್ವರೂಪ. ಪುಂಜ ಅಂದ್ರೆ ಸಮೂಹ. ಸಮೂಹ ದ್ರವ್ಯ ಹೇಳಿದಲ್ಲ, ಯಾವುದನ್ನು ದ್ರವ್ಯವೆಂದು ಹೇಳುತ್ತಾರೆ? ಗುಣಗಳ ಸಮೂಹವನ್ನು ದ್ರವ್ಯವೆಂದು.
ಹಾಗಾದ್ರೆ ಇಲ್ಲೇನು ಹೇಳ್ರು? ಅನಂತ ಶಕ್ತಿಗಳ ಪುಂಜ ಸಮೂಹ ಏನಿದೆ? ಜೀವನೆ, ಜೀವದ್ರವ್ಯ. ಜೀವದ್ರವ್ಯ ಅಲ್ಲ, ಜ್ಞಾನಗುಣ. ಜ್ಞಾನಗುಣ ಏನು ಮಾಡ್ತಾ ಇದೆ? ಜ್ಞಾನ ಸ್ವರೂಪ ಏನು ಮಾಡ್ತಾ ಇದೆ? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವಂಥ ಸ್ವರಸದಿಂದ ತುಂಬಿಕೊಂಡ, ಸ್ವರಸದಿಂದ ಅದರೊಳಗೆ ಪರದ ರಸ ಸ್ವಲ್ಪ ಕೂಡ ಪ್ರವೇಶ ಆಗೋದು ಸಾಧ್ಯ ಇಲ್ಲ. ಕರ್ಮದರೊಳಗೆ ಪ್ರವೇಶ ಮಾಡಿಲ್ಲ, ದೇಹದ ರೋಗ ಅದರಲ್ಲೇ ಪ್ರವೇಶ ಮಾಡಿಲ್ಲ, ದೇಹದ ವೃದ್ಧಾಪ್ಯ ಅದರಲ್ಲೇ ಪ್ರವೇಶ ಮಾಡಿಲ್ಲ. ಅದರ ಸ್ವರಸದಿಂದ ತುಂಬಿಕೊಂಡಿದೆ. ಸ್ವಲ್ಪ ಖಾಲಿ ಇದ್ರೆ ಏನಾರೆ ಅದರೊಳಗೆ ಪ್ರವೇಶ ಮಾಡಬಹುದು. ಅದು ಪರಿಪೂರ್ಣ ತುಂಬಿಕೊಂಡಿದೆಯಲ್ಲ. ಯಾವುದರಿಂದ? ಸ್ವರಸದಿಂದ. ಅದರ ಸ್ವರಸ ಎಂಥದ್ದಿದೆ? ಅದರ ಸ್ವರಸ ಎಂಥದ್ದಿದೆ? ಅನಂತ ಶಕ್ತಿಗಳಲ್ಲೇ ವ್ಯಾಪ್ತ ಇದೆ. ಯಾವುದದ? ಅನಂತ 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 ವಿಶ್ವದ ಏನು ದ್ರವ್ಯಗಳಿದ್ದಾವೆ, ಆ ದ್ರವ್ಯಗಳಿಂದ ವಿಲಕ್ಷಣ ಇದೆ, ಅಸಾಧಾರಣ ಇದೆ. ಜಡದ ಹಾಗೆ ಇಲ್ಲ, ಉದ್ಗಲದ ಹಾಗೆ ಇಲ್ಲ, ಕರ್ಮದ ಹಾಗೆ ಇಲ್ಲ. ಹೇಗಿದೆ? ಅದು ಅಸಾಧಾರಣ ಇದೆ. ಯಾವುದರ ಜೊತೆಗೇನು ಅಂಥೇಳಿನ ಇದೇ ಕುಂದಾಚಾರ್ಯ ಇದೇ ಸಮಯ ಸಾರದ ಮಂಗಲಾಚರಣೆಯೊಳಗೆ ಏನು ಹೇಳಿದ್ರು? ಅನುಪಮಂ ಸ್ಥಿತಂ ಅಚಲಂ ಅನುಪಮಂ ಹೇಳಿದ್ರಲ್ಲ ಮಂಗಲಾಚರಣೆ ಒಳಗ. ಸ್ಥಿತಂ ಅಚಲಂ ಅನುಪಮಂ. ಏನ ಸಿದ್ಧರ ಅಲ್ಲ, ಸಿದ್ಧ ಆಗಬೇಕಾದ್ರೆ ಆ ಸ್ಥಿರ ಸ್ವಭಾವದ, ಅಚಲ ಸ್ವಭಾವದ, ಅನುಪಮ ಸ್ವಭಾವದ ಆಶ್ರಯ ಮಾಡಿ ಅವರು 3 ಲೋಕದ ತುತ್ತ ತುದಿಗೆ ಹೋಗಿ ವಾಸ ಮಾಡಿದ್ರಪ್ಪ. ಕೃತ್ಯ ಆದ್ರ. ನಮಗಿನ್ನೂ ಕರ್ಮದ ಜೊತೆಗೆ ಸಂಯೋಗದ ಜೊತೆಗೆ ಎಷ್ಟು ಕಾಲ ಇರೋದಿದೆ? ಯಾವ ಸಂಯೋಗ ನನ್ನ ಇಚ್ಛೆಗೆ ಪರಿಸ್ಪಂದನ ಮಾಡುವಂಥದ್ದು ಇದೆ? ಯಾವ ಸಂಯೋಗ? ದೇಹ, ಶುಭ ಕರ್ಮ, ಜಿನ ಭಗವಂತ, ಜಿನಶ್ರೋತ, ಯಾವುದರೆ ನನ್ನ ಇಚ್ಛೆಗೆ ಸ್ಪಂದಿಸುವಂಥದ್ದು ಯಾವುದಿದೆ? ವಿಚಾರ ಮಾಡಲಿಕ್ಕೆ ಬೇಕ್ರಿ. ಗಂಭೀರವಾಗಿ ಏಕಾಂತದೊಳಗ ನೀರವ ಇರ್ತಿದೆಯಲ್ಲ, ರಾತ್ರಿ ನೀರವ ನಿಶಬ್ದ, ಆವಾಗ ವಿಚಾರ ಗಂಭೀರ ಸೂಕ್ಷ್ಮ ವಿಚಾರದೊಳಗೆ ಇಳಿಬೇಕು. ನನ್ನ ಇಚ್ಛೆಗೆ ಸ್ಪಂದಿಸುವಂಥವರ ದೇಹ ಇದೆಯೋ, ಪುತ್ರಾಧಿಕರಿ ಇದೆಯೋ, ಗೆದ್ದಾರೋ, ಧನ ಇದೆಯೋ, ಕರ್ಮ ಇದೆಯೋ, ಶುಭ ಭಾವ ಇದೆಯೋ, ವೀತರಾಗ ಭಗವಂತರೇ ಇದ್ದಾರೆ. ಯಾರಿದ್ದಾರೆ? ಹಾಗಾದ್ರೆ ಅವರನ್ನ ಅದನ್ನ ಎಷ್ಟು ಕಾಲ ನಂಬಿ ಇರೋದ್ರಿ? ಸಂಬಂಧ, ಅದರ ಜೊತೆಗೆ ಸಂಬದ್ಧ ಎಷ್ಟು ಕಾಲ ಇರೋದು? ಸ್ವರೂಪಕ್ಕೆ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಪರದ ಸಂಬಂಧ ಬಿಟ್ಟು, ಸಂಬಂಧದಿಂದ ಸಂಬಂಧ ಬಿಡುವುದಿಲ್ರಿ, ಸಂಬಂಧದಿಂದ ಸಂಬಂಧ ಬೆಳೀತಿದೆ. ಮಗನ ಮದುವೆ ಆಯಿತು ಅಂತಂದ್ರೆ ಇಚ್ಛಾ ಪೂರ್ಣ ಆಗ್ಲಿಲ್ಲ, ಮತ್ತೊಂದು ಸಂಬಂಧ ಬೇಕನ್ನಿಸ್ತಿದೆ ರೀ. ಅವನಿಗೊಂದು ಮಗು ಆಗಬೇಕು. ಹೇಗಿದೆ ಹೇಳ್ರಿ? ಹೇಗೆ ರಾಟಳಗಡಿಗೆ ಒಂದು ಹೋದರೆ ಹಲವು ತುಂಬಿ ಬರುವ ಹಾಗೆ ಒಂದು ಇಚ್ಛೆ ಎಂದೋ ಈ ಜೀವದ ತನ್ನಷ್ಟಕ ತಾನೇ ಸ್ವಕಾಲದೊಳಗೆ ಪೂರ್ಣ ಆದ ಹಾಗೆ ಕಂಡಿತು ಅಂತಂದ್ರೆ ಇವು ತೃಪ್ತಾಗಿ ಇಚ್ಛೆ ಮಾಡೋದು ಬಿಡೋದಿಲ್ಲ. ಮತ್ತು 4 ಇಚ್ಛೆ 10 ಇಚ್ಛೆ 10 ಮಾಡಿದ್ರೆ ಒಂದರೆ ಪೂರ್ಣ ಆಗ್ತಿದೆಯಲ್ಲ ಅನ್ನುವ ಅಭಿಲಾಷೆ, ದುರಭಿಲಾಷೆ. ಏನಿದೆ ಲೋಕದೊಳಗೆ ನೀತಿ ಇದೆಯಲ್ಲ, ಅಪೇಕ್ಷಾ ದೊಡ್ಡದಿತ್ತು ಅಂತಂದ್ರೆ ಸ್ವಲ್ಪರೇ ಕಾರ್ಯ ಆಗ್ತಿದೆ ಅಂತೇಳಿ. ಹಾಗಾದ್ರೆ ಇಲ್ಲಿ ಅಪೇಕ್ಷೆ ಇಟ್ಕೊಳ್ರಿ, ಸಾಕ್ಷಾತ್ ಮೋಕ್ಷದ ಅಪೇಕ್ಷೆ ಇಟ್ಕೊಳ್ರಿ, ಸಮ್ಯಕ್ ದರ್ಶನದಷ್ಟು ಸ್ವಲ್ಪರೇ ಕಾರ್ಯ ಆಗ್ಬಹುದಲ್ಲ. ಇಲ್ಲಿ ಇಟ್ಕೊಳ್ಳೋದಿಲ್ಲ. ಇಲ್ಲಿ ಕಾಲು ಹೇಳ್ತೇವ್ರಿ. ಕಾಲು ಯಾವ ಕಾಲು? ಎಡಗಾಲೇನು ಬಲಗಾಲ್ರಿ? ಪಂಚಮ ಕಾಲ. ಅದೇನು ಮಾಡ್ತಿದೆ? ಏನು ಮಾಡ್ತಿದ್ದೀರಿ? ಕುಂದು ಭಗವಂತರಿಗೆ ಏನು ಮಾಡಿತು?
ಮತ್ತು ನಕುಲ ಸಹದೇವರಿಗೆ ಚತುರ್ಥ ಕಾಲ ಏನು ಮಾಡಿದ್ದಾರೆ? ಏನು ಮಾಡ್ತಾರೆ? ತಾನು ಕಾರ್ಯ ಮಾಡದೆ ಪ್ರಮಾದಿಯಾಗಿ ಉಳಿಯೋದ, ಮತ್ತು ಕಾಲ, ಕರ್ಮ, ಸಂವಹನ, ಉಪದೇಶಕರಿಲ್ಲ, ಹೀಗೇನೇನೋ ಹೇಳುವುದು. ತನಗೆ ಬೇಕಾಗಿದೆ ಏನ? ಸಂಬಂಧ, ಪರದ ಸಂಬಂಧ ಬೇಕಾಗಿದೆ, ಮೋಹ ಬೆಳೆಸೋದಿದೆ, ಇವನಿಗೆ ಸಂಸಾರದೊಳಗೆ ದೊಡ್ಡವಾಗಿ ತೋರಿಸೋದಿದೆ. ಯಾರು ನೋಡವರು ನಿನ್ನ ದೊಡ್ಡ ಸ್ಥಾನವನ್ನು? ಯಾರು ನೋಡವರು? ಹೇಳ್ರಿ, ಯಾರು ನೋಡ್ತಾ ಇದ್ದಾರ? ಇವು ಭ್ರಾಂತಿಯಿಂದ ತಿಳ್ಕೊಂಡಿದ್ದಾನ್ರಿ, ನಾನು ಬಹಳ ದೊಡ್ಡವ, ನನ್ನನ್ನು ಎಲ್ಲರೂ ದೊಡ್ಡವ ಅಂತ ಇದ್ದಾರೆ. ಜ್ಞಾನಿಯಾದೆನ್ನ, ತ್ಯಾಗಿಯಾದೆನು, ಧರ್ಮಾತ್ಮ ಆದೆನು, ವೃತ್ತಿಯಾದೆನು. ಅರೇ ಮೋಹಿ ಜಗತ್ತ, ಅಜ್ಞಾನಿ ಜಗತ್ತ ಒಂದು ವೇಳೆ ಅಂದ್ರರೆ ನಿನಗೆ ಅದರಿಂದ ಏನಾಗೋದಿಲ್ಲ, ಏನಾಗೋದಿಲ್ಲ. ಧರ್ಮಾತ್ಮ ಅಂಥೇಳಿ ನರಕಗಾಮಿಯನ್ನ ಒಂದು ವೇಳೆ ಜಗತ್ತು ಅಜ್ಞಾನಿ ಮೋಹಿ ಜಗತ್ತು ಏನ? ಮೋಹದ ವ್ಯವಹಾರ ಇದೆ, ಅದ ಮೋಹಿ ಜನರ ವ್ಯವಹಾರ ಇದೆ. ಮಾಯಾಚಾರದಿಂದ ದೊಡ್ಡವ ಅಲ್ಲದಿದ್ರೂ ಕೂಡ ದೊಡ್ಡವ ಅನ್ನೋದು ಮಾಯಾಚಾರ ಇದೆ. ನಿನ್ನೆ ಹೇಳಿದ್ರಲ್ಲ, ಲೋಭ ಮತ್ತು ಮಾಯೆ ಎಷ್ಟು ಜಟಿಲ ಇದಾವೆ ಅನ್ನೋದು. ಕ್ರೋಧ ಬಿಟ್ಟು ಹೋಗ್ಬಹುದು, ಮಾನ ಬಿಟ್ಟು ಹೋಗ್ಬಹುದು, ಆದರೆ ಆ ಮಾಯಾಚಾರ, ಮಾಯಾ ತೈರಯ್ಯೋ, ಮಾಯಾಚಾರದಿಂದ ಏನಿದೆ? ಅನಂತ ಸಂಸಾರ ಇದೆ, ನಿಗೋಧದ ಪ್ರಾಪ್ತಿ ಇದೆ. ಅಲ್ಪಶ್ರುತಂ ಅಂತ ಹೇಳಿದ್ರಲ್ಲ, ಮಾನತುಂಗಾಚಾರ್ಯ ಏನು ಹೇಳಿದ್ರು? ಅಲ್ಪಶ್ರುತಂ, ನಾನು ಅಲ್ಪಶ್ರುತ ಇದ್ದೇನೆ, ಅಲ್ಪಜ್ಞಾನಿ ಇದ್ದೇನೆ. ನನಗಿಂತ ಅಧಿಕ ಜ್ಞಾನಿ ಇದ್ದವರ ನನ್ನ ಪರಿಹಾಸ ಮಾಡಬೇಡ್ರಿ. ಇವು ನೋಡಿ ಭಗವಂತನ ಸ್ತುತಿ ಮಾಡ್ತಾನಂತ ಅಂಥೇಳಿ ಹಾಸ್ಯ ಮಾಡಬೇಡ್ರಪ್ಪ. ಅಲ್ಪಶ್ರುತಂ ಶ್ರುತವತಾಂ ಪರಿಹಾಸತಾಂ, ಪರಿಹಾಸ ಮಾಡಿ. ಪ್ರತಿಯೊಬ್ಬ ಗ್ರಂಥಕಾರರ ಯಾವ ಮೊದಲಿನ 6 ನಿಯಮಗಳನ್ನು ಹೇಳ್ತಾರಲ್ಲ ಮಂಗಲಾಚರಣೆಯೊಳಗ, ಅಲ್ಲಿ ಹೇಳ್ತಾರೋ ಜ್ಞಾನಿಗಳಂತೂ ಪರಿಹಾಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಜ್ಞಾನಿಗಳು ಮಾಡೋದನ್ನು ಸಾಧ್ಯ ಇಲ್ಲಲ್ಲ. ಅಜ್ಞಾನಿಗಳು ಒಂದು ವೇಳೆ ಮಾಡಿದರನೂ ಕೂಡ ಅದರದ ಜ್ಞಾನ ಇಲ್ಲದ ಮಾಡ್ತಾರೆ. ಒಂದು ವೇಳೆ ಮಾಡಿದರನೂ ಕೂಡ ಅದರದ ಪರಿಶೀಲನೆ ಮಾಡಿ ಅವರು ತಿದ್ದುಪಡಿ ಮಾಡಲಿಕ್ಕೆ ಅವರಲ್ಲಿ ಯೋಗ್ಯತೆ ಇದ್ದರು. ಬುಧರು ಸರಿಪಡಿಸೋದಿ ನಿಜ ಹಿತ ಮಾಡಿಕೊಳ್ಳುವುದು ಅಪ್ಪಾಜಿ ಹೇಳಿದ್ದಾರೆ 6 ಗುರಾಣಿಯೊಳಗೆ. ಕೊನೆಗೆ ಪದದ ಅರ್ಥದ ದೋಷವಿದ್ದರೆ, ಒಂದು ವೇಳೆ ಯಾವುದಾದರೂ ಶಬ್ದದ ಅರ್ಥದ ದೋಷ ಕಂಡು ಬಂದ್ರ ಬುಧರು ಸರಿಪಡಿಸಿ ಓದಿ ನಿಜ ಹಿತ ಮಾಡಿಕೊಳ್ಳುವುದು. ನನ್ನನ್ನು ಕ್ಷಮಿಸುವುದಂತ ಹೇಳಲಿಲ್ಲ. ಬುಧರು ಸರಿಪಡಿಸಿ ಓದಿ, ಸರಿ ಮಾಡ್ರಿ, ಅದರ ಓದ್ರಿ, ಓದಿ ಏನ್ ಮಾಡ್ರಿ? ನನ್ನನ್ನು ದೊಡ್ಡವ ಮಾಡ್ರಿ ಅಲ್ಲ, ಆತ್ಮಹಿತ ಮಾಡಿಕೊಳ್ಳಿ. ಬುಧರು ಸರಿಪಡಿಸಿ ಓದಿ ನಿಜ ಹಿತ ಮಾಡಿಕೊಳ್ಳಿ. ಇದ ಎಷ್ಟು ಪ್ರಾಮಾಣಿಕತೆ ಇದೆ ಗ್ರಂಥದ ಕುರಿತಾಗಿ, ಚಿನವಾಣಿಯ ಕುರಿತಾಗಿ. ವಿನಯನೂ ಇದೆ, ಪ್ರಾಮಾಣಿಕತೆನೂ ಇದೆ, ಮತ್ತು ತಮ್ಮ ಕಲ್ಯಾಣದ ಮಾತು ಇದೆ, ಇತರರ ಕಲ್ಯಾಣದ ಪ್ರೇರಣೆಯೂ ಇದೆ. ಜ್ಞಾನದ ಪರಿಸೀಮೆನ ಅನಂತ ಇದೆ ರೀ. ಆ ಅನಂತ ಜ್ಞಾನದ ಮಹಿಮೆ ಯಾರಿಗೆ ಬಂದಿದೆಯೋ ಅವರಿಗೆ ಎಷ್ಟೆಲ್ಲ ಕ್ಷಯೋಕ್ಷಮ ಜ್ಞಾನದ ವಿಶಾಲತೆ ಏನಿದೆ ಅದು ಅಲ್ಪ 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 ಇದೆ ರೀ. ಯಾವುದು ಅಲ್ಪ? 4 ಜ್ಞಾನಧಾರಿ ಗಣಧರ ಇದ್ದಾರಲ್ಲ, ಅವರು ಅಲ್ಪಜ್ಞ ಇದ್ದಾರೆ, ಅಲ್ಪಜ್ಞಾನಿ ಇದ್ದಾರೆ. ಯಾರ ಎದುರಿಗೆ? ಅನಂತ ಜ್ಞಾನದ ಎದುರಿಗೆ, ಅನಂತ ಜ್ಞಾನದ ಎದುರಿಗೆ. ಅನಂತ ಜ್ಞಾನ ಯಾರ್ದ? ಕೇವಲ ಭಗವಂತರ್ದ ಅಂಥೇಳಿ ವ್ಯವಹಾರದಿಂದ. ಅನಂತ ಜ್ಞಾನ ಯಾರ್ದ ಅಂತಂದ್ರ ಆತ್ಮನ ಜ್ಞಾನ ಅನಂತ ಜ್ಞಾನ. ಪರ್ಯಾಯದೊಳಗೆ 4 ಜ್ಞಾನ ಯೋಗ್ಯ ಯಾವ ಕ್ಷಯೋಕ್ಷಮ ಆದದ್ದಿದೆ ಅಲ್ಲ, ಅದು ಅಲ್ಪ ಜ್ಞಾನ. ಅವರ ನೋಡ್ರಿ ನಿರ್ಭೀತ ಇರುವೆಳದೊಳಗೂ ಕೂಡ ಭಯಭೀತ ಇದ್ದಾರೆ. ಸಾಧಕ ಜೀವರುಗಳ ನಿರ್ಭೀತ, ಪರಮ ನಿರ್ಭೀತ ಇರುವೆಳದೊಳಗೂ ಕೂಡ ಯಾವುದಾದರೂ ದೋಷ ತಗಲಬಹುದು ಅಂಥೇಳಿ ಭಯಭೀತ.
ಭಯನೂ ಇದೆ, ನಿರ್ಭಯತೆನೂ ಇದೆ. ನಿರ್ಭಯತೆ ಯಾವುದರ ಕುರಿತಾಗಿ? ಕರ್ಮ ಬರಬಹುದು, ನಂದು ಅಪಮಾನ ಆಗಬಹುದು, ನನ್ನನ್ನು ಯಾರಾದರೂ ಹೊಡೆದು ಹಾಕಬಹುದು, ಸಾಯಿಸಬಹುದು, ಸಮಾಜದ ಮಧ್ಯಕ್ಕೆ ತಂದು ಅವಮಾನಿತಗೊಳಿಸಬಹುದು. ಇದರದ ಭಯ ಅವರಿಗಿಲ್ಲ. ಅದು ಹೇಗೆ ತಿಳಿಯೋದ? ಅರೆ ಇಷ್ಟೋಪದೇಶದೊಳಗೆ ಹೇಳಿದಾರಲ್ಲ, ಸ್ವಯಂ ಭಾವಲಿಂಗೀಸ್ ಅಂತ ಹೇಳಿದಾರೆ. ಮಾನಾಪಮಾನದಲ್ಲಿ ಸಮತೆಯ ವಿಸ್ತರಿಸಿ ವನ ನಗರದಿ ವಾಸಿಸುತ್ತ ಅನುಪಮ ಮುಕ್ತಿ ವಧುವನು ಆ ಭವ್ಯ ಪಡೆಯುವನು. ವನದೊಳಗರೆ ವಾಸ ಮಾಡಲಿ, ನಗರದೊಳಗರೆ ವಾಸ ಮಾಡಲಿ. ನಗರದೊಳಗೆ ಮುನಿ ವಾಸ ಮಾಡುವುದಿಲ್ಲ, ಗೃಹಸ್ಥರೇ. ಅವನು ಸಾಧಕನಂದ್ರೆ ಸಾಧಕರಿಬ್ಬರದಲ್ಲ, ಒಂದು ವನವಾಸಿ, ಒಂದು ನಗರವಾಸಿ, ಒಂದು ಅಣುವ್ರತಿ, ಒಂದು ಮಹಾವ್ರತಿ, ಒಂದು ಶ್ರಾವಕ, ಒಂದು ಮುನಿ, ಅನಗಾರ, ಸಾಗಾರ. ಹೌದು ಅಥವಾ ಇಲ್ವೇ? ಹಾಗಾದ್ರೆ ವನದೊಳಗರೆ ವಾಸ ಮಾಡಲಿ, ನಗರದೊಳಗರೆ ವಾಸ ಮಾಡಲಿ. ಏನು ಮಾಡಿದವ? ಮಾನಾಪಮಾನದಲ್ಲಿ ಸಮತೆಯ ವಿಸ್ತರಿಸಿ ವನ ನಗರದಿ ವಾಸಿಸುತ್ತ. ಅವನು ನಗರದೊಳಗೆ ವಾಸ ಮಾಡ್ತಾ ಇದ್ದಾನು, ಅದಕ್ಕೆ ಅವನು ಕಮ್ಮಿ ಅದನ್ನು ಹೀಗೆ ಮಾತಿಲ್ಲ. ಮಾನಾಪಮಾನದೊಳಗೆ ಸಮತೆಯನ್ನು ವಿಸ್ತಾರ ಮಾಡಿ ಅನುಪಮ ಮುಕ್ತಿವಧವನ್ನು ಪಡೆಯುವ ಸಲುವಾಗಿ ಅವನು ಉದ್ಯಮ ಮಾಡ್ತಾ ಇದ್ದಾನಲ್ಲ, ಅವನು ನಗರದೊಳಗೆ ಬೇಕಾದ್ರೆ ಇರುವ ಲೆಕ್ಕ, ಮನೆಯಲ್ಲಿ ಬೇಕಾದ್ರೆ ಇರುವ ಲೆಕ್ಕ, ಪರಿವಾರದ ಜೊತೆಗೆ ಬೇಕಾದ್ರೆ ಇರುವ ಲೆಕ್ಕ. ಯೋಗಿಂದು ದೇವ್ ಹೇಳಿದ್ರಲ್ಲ, ಏನು ಹೇಳಿದ್ರು? ಮನೆ ಕಾರ್ಯಗಳ ನಡೆಸಿದರು, ಹೇಯಗಳ ತಿಳಿಯುವವನು. ಮನೆ ಕಾರ್ಯಗಳ ನಡೆಸಿದರು, ಹೇಯ ಉಪಾದೇಯಗಳನ್ನು ತಿಳಿಯುವಂಥ. ಯಾವುದು ಹೇಯ, ಯಾವುದು ಉಪಾದೇಯ? ಯಾವುದು ಹೇಯ? ಶುದ್ಧ ಅಶುದ್ಧ ಏನಿಲ್ರಿ, ಅವು ಹೇಗಿರೋ ಹಾಗೇ ಇದಾವ್ರಿ. ಅವನೂ ನಿಜವಾಗಿ ಅಂದರೆ ವಾಸ್ತವದಲ್ಲಿ ಅವನ ದೃಷ್ಟಿಯೊಳಗಿದೆ ವಿಶುದ್ಧಿ, ಶುದ್ಧಿ. ಹೌದೇನಿಲ್ಲ? ಪರವನ್ನು ಪರ ಅಂಥೇಳಿ ತಿಳಿಯುವುದಿದು ದೃಷ್ಟಿಯ ಶುದ್ಧಿ ಇದೆ ಪ್ರಭು. ಪರವನ್ನ ನನ್ನದು ಅಂಥೇಳಿ ತಿಳಿಯೋದ, ಪರದಲ್ಲಿ ಪರಿವರ್ತನೆಯನ್ನು ಬಯಸೋದ, ಇದು ದೃಷ್ಟಿಯ ಮಲಿನತೆ ಇದೆ. ಜಗತ್ತೆಲ್ಲ ಸುಂದರ ಯಾವಾಗ ಜಗತ್ತನ್ನ ಜಗತ್ತಿನ ಸ್ಥಾನದಲ್ಲಿ ಇಟ್ಟು ನೋಡಿದ ನಂತರ. ಜಗತ್ತಿನ ಅಧಿಪತಿ ಆಗಲಿಕ್ಕೆ ಹೋದರೆ ಏನಿದೆ? ಏನಿದೆ? ಸ್ವಯಂ ತನ್ನ ಹಾನಿ ಇದೆ, ಹಾನಿ ಇದೆ, ಹಾನಿ ಇದೆ. ಅನಂತ ಜ್ಞಾನಿಗಳ ಮಧ್ಯದೊಳಗ ನಿಂದೆ ಕಾರ್ಯ ಇದೆ. ಇನ್ನೊಬ್ಬರ ಮೇಲೆ, ಅರೆ ಶರೀರದ ಮೇಲೆ ಅಧಿಕಾರ ನಡೆಸೋದು ಕೂಡ ಏನಿದೆ ರೀ? ನಿಂದೆ ಕಾರ್ಯ ಇದೆ. ಪ್ರತಿಯೊಂದು ಪರಮಾಣು ಏನಿದೆ ರೀ? ಪರಿಪೂರ್ಣ ದ್ರವ್ಯ ಇದೆ, ದ್ರವ್ಯ ಇದೆ. ಜಡೇಶ್ವರ ಅಂತ ಹೇಳಿ ಅದು ಕೂಡ ಈಶ್ವರ ಪ್ರಭು ಇದೆ, ಸ್ವಯಂಭೂ ಇದೆ. ಅದರಲ್ಲಿ ಯಾವಾಗ ಏನಾಗಬೇಕು ಅದಾಗ್ತಿದೆ. ಕರ್ಮದ ಬಂಧ, ಸತ್ತ, ಸ್ಥಿತಿ, ಅನುಭಾಗ ಇವೆಲ್ಲವೂ ಕರ್ಮದ ಕಾರ್ಯ. ಜೀವದ ಭಾವದ ನಿಮಿತ್ತ ಪಡೆದ ಅವುಗಳಲ್ಲೆಲ್ಲ ಆ ಪ್ರಕಾರದ ಸ್ಥಿತಿ ರಚನೆ ಆದದ್ದೇ ಇದೆ. ಈ ಮಾತು ಸತ್ಯ ಇದ್ರೂ ಈ ನಿಮಿತ್ತದಿಂದ ಆಗಿದೆ ಅಂಥೇಳಿ ಅದರಲ್ಲಿ ಯಾವ ಪ್ರಕಾರದ ಸ್ವಾಧೀನತೆ ಇಲ್ಲ. ಹೀಗೆ ಮಾತು ನಿಮಿತ್ತ ಯಾವಾಗಲೂ ಹೇಗಿದೆ? ಭಿನ್ನ ದ್ರವ್ಯವಿದೆ, ಅಕಿಂಚತ್ಕರ ಇದೆ. ಅದೇ ರೀತಿ ಕರ್ಮದ ಉದಯ ಬಂದ ನಂತರ ಜೀವನಿಗೆ ದುಃಖಿ ಆಗುವ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ, ಆಗಬೇಕಾದಂಥ ಪ್ರಮೇಯನೇ ಇಲ್ಲ. ಜೀವ ತನ್ನ ಜ್ಞಾತಾದೃಷ್ಟ ಸ್ವಭಾವವನ್ನು, ಚೈತನ್ಯ ಸ್ವಭಾವವನ್ನು ತಾನು ಮುಖ್ಯ ಮಾಡಿದ ಅಂತಂದ್ರೆ ಶರೀರದ ರೋಗದಿಂದ ದುಃಖ ಆಗುವುದಿಲ್ಲ. ಅರೆ ದುಃಖ ಆಗುತ್ತಿದೆ, ದುರ್ಬಲತೆಯಿಂದ ಸಮ್ಯಕ್ ದೃಷ್ಟಿಗೆ ಕೂಡ ಆಗ್ತಿದೆ, ಮಹಾಮುನಿಗೆ ಕೂಡ ಒಂದು ಕ್ಷಣ ಆದ್ರೆ ಆಗುವ ಸಾಧ್ಯತೆ ಇದೆ. ಆದ್ರೆ ಆ ದುಃಖ ತನ್ನ ದುರ್ಬಲತೆಯಿಂದ ಆಗ್ತಿದೆ ವಿನಃ ಶರೀರದ ಅವಸ್ಥಾ ವಿಶೇಷದಿಂದ ಆಗುವುದಿಲ್ಲ, ಸಂಯೋಗದ ವಿಶೇಷದಿಂದ ಆಗುವುದಿಲ್ಲ, ಕರ್ಮದ ವಿಶೇಷದಿಂದ ಆಗುವುದಿಲ್ಲ. ತನ್ನ ದುರ್ಬಲತೆ ಏನು? ತನ್ನ ದುರ್ಬಲತೆ ಅದರ ಕಡೆಗೆ ನೋಡೋದು, ಅದರಲ್ಲೇ ನನ್ನದೆನ್ನುವ ಭಾವ ಜಾಗೃತ ಆಗುವುದು. ಇದರಿಂದ ಇಷ್ಟೇ ಬಿಡುವುದಿದೆ. ಇಷ್ಟು ಬಿಡಲಿಕ್ಕೆ ಅನಂತ ಕಾಲ ಕಳೆದು ಹೋಗಿದೆ, ಆದರೆ ಬಿಡುವುದ ಆಗ್ತಾ ಇಲ್ಲ. ಅದಕ್ಕೆ ಅನಂತ ಕಾಲದಿಂದ, ಕಳೆದ ಅನಾದಿ ಕಾಲದಿಂದ ಭ್ರಷ್ಟಿತ್ತು
ಅನಾದಿ ಕಾಲದಿಂದ ಭ್ರಷ್ಟಿತ, ಆದ್ರೂ ಈಗ ಸ್ವರೂಪಕ್ಕೆ ಪ್ರಾಪ್ತ. ಆದಾಗ್ಯೂ ಅಂಥೇಳಿ ಹೇಳಿದ್ರಲ್ಲ, ತಥಾಪಿ ಅಂಥೇಳಿ ಹೇಳಿದ್ರಲ್ಲ, ಅದು ಬಹಳ ವಿಚಾರ ಮಾಡುವಂಥದ್ದಿದೆ. ಆ ಶಬ್ದದ ಮರ್ಮ ಬಹಳ ಇದೆ. ತಥಾಪಿ ಅರೇ ಅನಾದಿ ಕಾಲದಿಂದ ಭ್ರಷ್ಟಿತ, ಆದ್ರೂ ಕೂಡ ಈಗ ಸ್ವರೂಪಕ್ಕೆ ಪ್ರಾಪ್ತ. ಅದಕ್ಕೇನು ತಡ ಹತ್ತೋದಿಲ್ರಿ, ವೇಳೆ ಬೇಕಾಗುವುದಿಲ್ಲ. ಕಾಲಲಬ್ಧಿ ಬಂದಿತ್ತು ಅಂತಂದ್ರೆ ಇಲ್ಲ, ಪರ್ಯಾಯದ ಯೋಗ್ಯತೆ ಬಂದಿತ್ತು ಅಂತಂದ್ರೆ ಇಲ್ಲ, ತಾನ ಮನಸ್ಸು ಮಾಡಿದರೆ ಆಗ್ತಿದೆ. ಹಾಗಾದ್ರೆ ಪರ್ಯಾಯ ನಿರ್ದಿಷ್ಟ ಇಲ್ಲನ? ಪರ್ಯಾಯ ನಿರ್ದಿಷ್ಟನೇ ಇದೆ ಪರ್ಯಾಯದ ದೃಷ್ಟಿಯಿಂದ ನೋಡಿದರೆ. ಆದರೆ ತನ್ನ ಕಾರ್ಯ ಆಗುವಳದೊಳಗೆ ಪರ್ಯಾಯ ತಾನಾಗೇನ ಯೋಗ್ಯ ಬರ್ತಿದೆ. ತನಗೆ ಮಾಡೋದಿತ್ತು ಅಂತಂದ್ರೆ ತಾನಾಗೇನ ಬರ್ತಿದೆ, ಎಲ್ಲಿ ಇಲ್ದಲ್ಲೇದ ಬರ್ತಿದೆ, ಇಲ್ಲದಲ್ಲೇದ ಬರ್ತಿದೆ. ಅರೆ ನೋಡ್ರಿ, ಕರ್ಮದ್ದ ಕಾಲದ್ದ ಪರದ್ದ ದಾರಿ ಕಾಯ್ತಾ ಕೂತ್ರ ಈ ಜೀವದ ಕಲ್ಯಾಣ ಎಂದೂ ಆಗುವುದಿಲ್ಲ. ತಾನು ಮಾಡಿದ್ರ ಪರವೂ ಅನುಕೂಲ ಇದೆ, ಕರ್ಮನೂ ಅನುಕೂಲ ಇದೆ, ಕಾಲನೂ ಅನುಕೂಲ ಇದೆ, ಯಾವುದು ಏನೂ ಮಾಡುವುದಿಲ್ಲ. ತಾನು ಮಾಡಿದರೆ ಆಗೋದಿದೆ. ಆ ವೇಳೆದೊಳಗೆ ಅನ್ಯ ಯಾವುದಿರಬೇಕೋ ಯಾವುದು ಇರ್ತಿದೆಯೋ ಅದೆಲ್ಲ ಅನುಕೂಲನೇ ಇರ್ತಿದೆ. ತನಗೆ ತಾನು ಅನುಕೂಲ ಆದ ನಂತರ ಪ್ರತಿಕೂಲ ಆಗುವಂತಹ ಸಾಮರ್ಥ್ಯ ಶಕ್ತಿ ಯಾವುದರೊಳಗಿದೆ? ತನಗೆ ತಾನ ಅನುಕೂಲ ಎಲ್ಲಿಯವರೆಗೆ ಇಲ್ಲ ಅಲ್ಲಿಯವರೆಗೆ ಎಲ್ಲವೂ ಅವನಿಗೆ ಪ್ರತಿಕೂಲನೇ ಅದಾವ. ದೇಹ ಕರ್ಮ ಸಂಯೋಗ ಕಾಲ ಕ್ಷೇತ್ರ ಏನೇನೂ ಮಾಡುವುದಿಲ್ಲ. ವಿಧೇಯ ಕ್ಷೇತ್ರಕ್ಕೆ ಹೋದ ಕೂಡಲೇ ನಮ್ದು ಕಾರ್ಯ ಆಗ್ತಿದೆ ಹೀಗೆ ಮಾತಿಲ್ಲ. ಸರ್ವಜ್ಞ ಪ್ರಭುವಿನ ಸಮೋಶರಣದೊಳಗೆ ಹೋದ ಕೂಡಲೇ ನಮ್ಮ ಕಾರ್ಯ ಆಗ್ತಿದೆ ಹೀಗೆ ಮಾತಿಲ್ಲ. ಸಮೋಶರಣ ವಿಧೇಯ ಕ್ಷೇತ್ರ ಎಲ್ಲ ಏನದವು? ಪರದ್ರವ್ಯದವು. ಕಾರ್ಯಂತೂ ಅರೂಪಿ ಆತ್ಮ ತನ್ನಲ್ಲೇ ತನ್ನ ಅಂತರ್ಮುಖತೆಯಿಂದ ಅನಾದಿ ಕಾಲಿನ ಬಹಿರ್ಮುಖ ರುಚಿಯನ್ನು ಬಿಟ್ಟುಕೊಟ್ಟ ತನ್ನ ಅಂತರ್ಮುಖತೆಯಿಂದ ಸಾಧಿಸಿದರ ಕಾರ್ಯ ಆಗೋದಿದೆ. ವಿಧೇಯ ಕ್ಷೇತ್ರ ಸರ್ವಜ್ಞ ಪ್ರಭು ಕೂಡ ಏನಾದರೂ ಪರದ್ರವ್ಯ ಅದರಲ್ಲ. ಇಲ್ಲಿಯೂ ಪರದ್ರವ್ಯದಿಂದ ಭಿನ್ನ ಆಗೋದಿದೆ, ಸ್ವಭಾವದ ಸನ್ಮುಖ ಆಗೋದಿದೆ. ಇಂದ್ರಿಯ ಜ್ಞಾನದ ವಿಷಯದಿಂದ ವಿರಕ್ತ ಆಗೋದಿದೆ. ಇಂದ್ರಿಯ ಜ್ಞಾನದ ವಿಷಯ 5 ಇಂದ್ರಿಯದ ವಿಷಯಗಳಿಂದ ವಿರಕ್ತ ಆಗೋದಿದೆ. ಅಲ್ಲೇನು ಹೇಳಿದರು? ಪ್ರೌಷಧೋಪವಾಸದೊಳಗೆ ಅವನು ಏನು ಮಾಡಿದ? ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತ ಆದ. ಪಂಚ ಪ್ರಕಾರದ ಪಾಪಗಳನ್ನು ಪ್ರತಿಜ್ಞಾಪೂರ್ವಕ ತ್ಯಾಗ ಮಾಡಿದ. 3 ಮಾತು ಹೇಳಿದಾರ್ರಿ, ಕಠಿಣ ಏನಿಲ್ಲ. ಸ್ಮರಣೆಯಲ್ಲರೇ ಇರ್ಬೇಕು, ಬುದ್ಧಿಯಲ್ಲರೇ ಇರ್ಬೇಕು, ಶಬ್ದ ರೂಪದಿಂದಲೇ ಇರಬೇಕು. ಏನು 3 ಮಾತ? ಹಿಂಸೆ ಮೊದಲಾದ ಪಂಚಪಾಪಗಳನ್ನು ಪ್ರತಿಜ್ಞಾಪೂರ್ವಕ ತ್ಯಾಗ ಮಾಡಿದ್ದಾನೆ. 5 ಇಂದ್ರಿಯ ವಿಷಯಗಳಿಂದ ವಿರಕ್ತ ಆಗಿದ್ದಾನೆ. ಮನ ವಚನ ಕಾಯವನ್ನು ವಶದಲ್ಲಿಟ್ಟುಕೊಂಡಿದ್ದಾನೆ. ಹಾಗಾದರೆ ಇನ್ನು ಅವನಿಗೆ ತೊಂದರೆ ಕೊಡುವಂಥದ್ದು, ಬಾಧೆ ಮಾಡುವಂಥದ್ದು ಯಾವುದಿದೆ ಹೇಳ್ರಿ? ಯಾವುದಿದೆ? ಅದಕ್ಕೆ ತನ್ನ ಶತ್ರು ತಾನೇ, ತನ್ನ ಮಿತ್ರ ತಾನೇ. ಒಂದು